ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಸಭೆಯಾಗಿ ದೇವರನ್ನು ಆರಾಧಿಸಲು ನಿಮ್ಮ ಸಮಯವನ್ನು ಪ್ರತ್ಯೇಕವಾಗಿ ತೆಗೆದಿಟ್ಟು ನೀವು ದೇವರ ಸನ್ನಿಧಿಗೆ ಬಂದಿರುವಂಥ ನಿಮ್ಮೆಲ್ಲರಿಗೂ ಕೂಡ ಯೇಸುವಿನ ಮಧುರ ನಾಮದಲ್ಲಿ ನಿಮಗೆ ಶುಭಗಳು. ಹಲ್ಲೆಲೂಯಾ. ಎಲ್ಲರೂ ಸಂತೋಷವಾಗಿದ್ದೀರಾ? ದೇವರಿಗೆ ಮಹಿಮೆ ಉಂಟಾಗಲಿ. ನಾನು ನಂಬ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಆನಂದವಾಗಿಯೂ ಆತ್ಮೀಯವಾಗಿಯೂ ನೀವೆಲ್ಲರೂ ಪ್ರಾರ್ಥನೆ ಪರರಾಗಿ ವಿಶ್ವಾಸದ ಹೆಜ್ಜೆಯಲ್ಲಿ ನೀವು ಮುಂದೆ ಹೋಗ್ತಾ ಇದ್ದೀರಿ, ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಎಂಬುದಾಗಿ ನಾನು ನಂಬಿ ನಿಮಗೋಸ್ಕರಾಗಿ ನಾನು ಕೂಡ ನಿಮಗೋಸ್ಕರಾಗಿ ಪ್ರಾರ್ಥನೆ ಮಾಡುವಂಥ ನಿಮ್ಮ ಜೊತೆ ಸಹೋದರನು ನಾನು ಕೂಡ ಆಗಿದ್ದೇನೆ. ಸೊ ದೇವರಿಗೆ ಮಹಿಮೆ ಉಂಟಾಗಲಿ. ಸೊ ಈ ಸಮಯದಲ್ಲಿ ಭಾಳ ಸುಂದರವಾದಂಥ ಆರಾಧನೆ ದೇವರು ನಮ್ಗೆ ಕೊಟ್ಟಿದ್ದಾನೆ. ಎಲ್ಲರೂ ಕೂಡ ಭಾಳ ಸುಂದರವಾಗಿ ಆರಾಧನೆ ಮಾಡಿದ್ದೀರಿ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರು ತುಂಬ ಸಂತೋಷಪಟ್ಟಿದ್ದಾನೆ. ಸೊ ಈ ಸಮಯದಲ್ಲಿ ಎರಡನೇ ಭಾಳ ಪ್ರಾಮುಖ್ಯವಾದಂಥ ಭಾಗಕ್ಕೆ ನಾವು ಬಂದಿದ್ದೀವಿ ಅಂತೇಳಿರಿ. ಹಲ್ಲೆಲೂಯಾ. ಆರಾಧನೆಯ ಭಾಗ ಎಷ್ಟು ಪ್ರಾಮುಖ್ಯವಾಗಿತ್ತೋ ವೈಯಕ್ತಿಕವಾಗಿ ಇವಾಗ ನಾವು ಕರ್ತನ ಮೇಜು ನಮ್ಮ ಎದುರುಗಡೆ ಇರೋದ್ರಿಂದ ಇದು ಕೂಡ ಅಷ್ಟೇ ಬಹಳ ಪ್ರಾಮುಖ್ಯವಾಗಿದೆ ಎಂಬುದಾಗಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ, ನನ್ನ ಪ್ರೀತಿಯ ದೇವರ ಮಕ್ಕಳೇ, ಕರ್ತನ ಒಂದು ವೇಳೆ ಭೂಲೋಕದಲ್ಲಿ ಮೇಜು ಒಂದು ವೇಳೆ ಸಿದ್ಧಪಡಿಸಲಿಲ್ಲಪ್ಪ ಅಂತಂದರೆ ರಕ್ಷಣೆ ಹೊಂದಿದಂಥ ವಿಶ್ವಾಸಿ ಮಕ್ಕಳ ಪರಿಸ್ಥಿತಿ ಹೆಂಗಿತ್ತಪ್ಪ ಅಂತಂದರೆ, ದೇವರ ನ್ಯಾಯಾಸನದ ಮುಂದೆ, ದೇವರ ನ್ಯಾಯಪೀಠದ ಮುಂದೆ ನಾವೆಲ್ಲರೂ ಕೂಡ ತಲೆ ತಗ್ಗಿಸ್ಕೊಂಡು ನಿಲ್ಲಬೇಕಾದಂಥ ಪರಿಸ್ಥಿತಿ ಬರ್ತಾಯಿತ್ತು. ಹಲ್ಲೆಲೂಯಾ. ಆದರೆ ದೇವರಿಗೆ ಒಂದು ಸ್ತೋತ್ರವಾಗಲಿ. ದೇವರು ಭೂಲೋಕದಲ್ಲೇ ನಮಗೆ ನಮ್ಮ ಜೀವಿತವನ್ನು ಆತನ ಬೆಳಕಿನಲ್ಲಿ ಸರಿ ಮಾಡಿಕೊಳ್ಳುವಂತೆ, ನಮ್ಮ ತಪ್ಪುಗಳನ್ನು, ನಮ್ಮ ಅಕ್ರಮಗಳನ್ನು, ನಮ್ಮ ಪಾಪಗಳನ್ನು ನಾವು ದೇವರ ವಾಕ್ಯದ ಪ್ರಕಾಶದಲ್ಲಿ ನಮ್ಮನ್ನು ನಾವು ಗುರುತಿಸಿಕೊಳ್ಳುವಂತೆ ದೇವರ ಮೇಜನ್ನು ನಮಗೆ ಸಿದ್ಧಪಡಿಸಿದ್ದಾನೆ ಅಂತೇಳಿರಿ. ಹಲ್ಲೆಲೂಯಾ. ಸೊ ಎಷ್ಟು ಜನರಿಗೆ ನಮ್ಮ ಭಾಷೆ ಅರ್ಥ ಆಗ್ತದೋ ನನಗಂತೂ ಗೊತ್ತಿಲ್ಲ. ಯಾಕೆ ಚರ್ಚಿಗೆ ಬಂದಂಥವ್ರಿಗೆ, ಟೆಂಪಲ್ ಬಂದಂಥವ್ರಿಗೆಲ್ಲ ಅನೇಕ ದಿನಗಳಿಂದ, ಅನೇಕ ವಾರಗಳಿಂದ, ಅನೇಕ ತಿಂಗಳುಗಳಿಂದ, ಅನೇಕ ವರ್ಷಗಳಿಂದ ಅವರು ಚರ್ಚ್ಗಳಿಗೆ ಬಂದರೂ ಕೂಡ, ಟೆಂಪಲ್ಗಳಿಗೆ ಬಂದರೂ ಕೂಡ ಅವ್ರ ಜೀವಿತದಲ್ಲಿ ಬದಲಾವಣೆ ಅಂತಕ್ಕಂಥದ್ದು, ವ್ಯತ್ಯಾಸ ಅಂತಕ್ಕಂಥದ್ದು ಅನೇಕ ವಿಶ್ವಾಸಿ ಮಕ್ಕಳ ಜೀವಿತದಲ್ಲಿ ಯಾಕೆ ಕಾಣುವುದಿಲ್ಲಪ್ಪ ಅಂತಂದರೆ, ಕೆಲವೊಬ್ಬರಿಗೆ ಪಾಸ್ಟರ್ ಹೇಳುವಂಥ, ದೇವರ ಸೇವಕರು ಹೇಳುವಂಥ ಮಾತುಗಳನ್ನು ಅರ್ಥ ಆಗಂಗಿಲ್ಲ ಅಂತೇಳಿರಿ. ಹಲ್ಲೆಲೂಯಾ. ಭಾಳಷ್ಟು ಜನ ದೇವರು ಚರ್ಚಿಗೆ ಹೋದಾಗ, ಪ್ರಾರ್ಥನೆಗೆ ಹೋದಾಗ, ದೇವ್ರ ಮಂದಿರಕ್ಕೆ ಹೋದಾಗ ಭಾಳಷ್ಟು ಜನರು ದೇವ್ರ ಮಾತುಗಳನ್ನು ಕೇಳ್ತಾರೆ. ಆದರೆ ಕೇಳಿ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಏನು ಮಾಡ್ತಾರೆ ಅಂದರೆ ಬಿಟ್ಟು ಹೋಗ್ತಾರೆ, ಈ ಡೋರ್ ದಾಟೋದಕ್ಕಿಂತ ಮುಂಚಿತವಾಗಿ. ಹೌದಲ್ರಿ? ಅದಕ್ಕೆ ಚರ್ಚಿಗೆ ಬಂದವ್ರಿಗೆಲ್ಲ, ದೇವಾಲಯಕ್ಕೆ ಹೋದವ್ರಿಗೆಲ್ಲ, ಸಭೆಗೆ ಹೋದವ್ರಿಗೆಲ್ಲ, ಎಲ್ಲ ಚರ್ಚ್ನ ಕುಂತು ತಲೆ ಹಾಕಿದವ್ರಿಗೆಲ್ಲ ಜೀವಿತದಲ್ಲಿ ಬದಲಾವಣೆ ಆಗೋದಿಲ್ಲ ರೀ. ಮುಖ್ಯವಾಗಿ ಒಬ್ಬ ವ್ಯಕ್ತಿ ಜೀವಿತದಲ್ಲಿ ಬದಲಾವಣೆ ಬರಬೇಕಂದ್ರೆ, ಆಶೀರ್ವಾದಗಳು ಬರಬೇಕಪ್ಪ ಅಂತಂದರೆ ಆತನಿಗೆ ದೇವರು ಸೇವಕನ ಹೇಳುವಂಥ ಮಾತು ಸರಿಯಾಗಿ ಅರ್ಥ ಆಗ್ಬೇಕಂತೇಳಿರಿ. ಹಲ್ಲೆಲೂಯಾ. ಆವಾಗಲೇ ವಿಶ್ವಾಸಿ ಜೀವಿತದಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಬರ್ತದೆ, ಆತನ ಆಶೀರ್ವಾದ ಅಂತಕ್ಕಂಥದ್ದು ಕಾಣ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ಸೊ ನಾನು ಸುಮಾರು 10 ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ, ಕೆಲವೊಬ್ಬರಿಗೆ ಇನ್ನೂ ಕೂಡ ನಮ್ಮ ಭಾಷೆ, ನಮ್ಮ ಮಾತುಗಳು ಅರ್ಥ ಆಗಿಲ್ಲ. ಕಾರಣ ಏನಪ್ಪ ಅಂತಂದರೆ, ಯಾಕೆ ನಮ್ಮ ಭಾಷೆ ಅರ್ಥ ಆಗಿಲ್ಲಪ್ಪ ಅಂತಂದರೆ, ಕೆಲವೊಬ್ಬರು ಬಹಳ ಜ್ಞಾನಿಗಳರ ನಮ್ಮ ಮಧ್ಯದಲ್ಲಿ. ಯಾರ್ರೀ ನಮ್ಮ ಮಧ್ಯದಲ್ಲಿ? ಯಾರ ಭಾಳ ಮಂದಿ ಜ್ಞಾನಿಗಳು ನಮ್ಮಲ್ಲಿ ಬಹಳ ಮಂದಿ ನಮ್ಮ ಮಧ್ಯದಲ್ಲಿ ಇದ್ದಾರೆ. ನಮ್ಮ ಮಧ್ಯದಲ್ಲಿ ಮಾತ್ರ ಅಲ್ಲ, ಈ ಚರ್ಚಲ್ಲಿ ಮಾತ್ರ ಅಲ್ಲ, ಪ್ರಪಂಚದ ಯಾವ ಮೂಲೆಯಲ್ಲಾದರೂ, ಯಾವ ಸಭೆಗಾದರೂ ಹೋಗ್ರಿ, ಜ್ಞಾನಿಗಳು ಬಹಳ ಹೆಚ್ಚಾಗಿದ್ದಾರೆ. ಜ್ಞಾನಿಗಳು, ಪಂಡಿತರು ಹೆಚ್ಚಾಗಿದ್ದಾರೆ. ಅದರಿಂದ ಈ ಪಾಸ್ಟ್ ಹೇಳುವಂಥ ಮಾತು ಯಾಕೆ ಅರ್ಥ ಆಗಿಲ್ಲ ಅಂದರೆ, ಪಾಸ್ಟ್ರುಗಳು ನಾವು ಯಾವ ಲೈನಲ್ಲಿ ಬರ್ತೀವಿ ಅಂದರೆ, ನಾವು ಹುಚ್ಚರ ಲೈನಲ್ಲಿ ಬರ್ತೀವಿ. ನಾವು ಯಾರ ಲೈನಲ್ಲಿ ಬರ್ತೀವಿ? ನಾವು ಯಾರ ಲೈನ್ದಾಗ ಬರ್ತೀವಿ? ನಾವು ಹುಚ್ಚರ ಲೈನ್ದಾಗ ಬರ್ತೀವಿ ನಾವು. ಅದಕ್ಕೆ ಶಾಣೆ ಇದ್ದವರಿಗೆ ಹುಚ್ಚರ ಮಾತುಗಳು ಹೆಂಗೆ ಕಾಣ್ತಾವ್ರಿ? ಹುಚ್ಚರಾಡೋಂಥ ಮಾತುಗಳು ಹೆಂಗೆ ಕಾಣ್ತಾವ? ಚಲೋ ಕಾಣ್ತಾವೇನು? ಚಲೋ ಕಾಣಲ್ಲ. ಹೌದಲ್ಲ? ಅದಕ್ಕೆ ಶಾಣೆ ಇದ್ದವರಿಗೆ ಶಾಣೆರು ಬಂದು ಹೇಳಿದ್ರಂದ್ರೆ ಅರ್ಥ ಆಗ್ತದೆ. ಶಾಣೆ ಇದ್ದವ್ರಿಗೆ, ಜ್ಞಾನ ಇದ್ದವ್ರಿಗೆ ಹುಚ್ಚರು ಮಾತಾಡಿದ್ರಂದ್ರೆ ಏನಾಗ್ತದಪ್ಪ ಅಂದರೆ ಆ ಭಾಷೆ ಅವ್ರಿಗೆ ಏನಾಗಿಲ್ಲ, ಅರ್ಥ ಆಗಿಲ್ಲ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೆ ಭಾಳಷ್ಟು ಜನ ಎಂಥ ವಾಕ್ಯ ಹೇಳಿದ್ರೂ ಕೂಡ ರಕ್ಷಣೆ ತೀರ್ಮಾನ ತೆಗೆದುಕೊಳ್ಳಂಗಿಲ್ಲ ಅಂತೇಳಿರಿ. ಪಾಸ್ಟ್ರ್ ಎಂಥ ವಾಕ್ಯ ಹೇಳಿದ್ರೂ ಕೂಡ ರಕ್ಷಣೆ ತೀರ್ಮಾನ ಅಂತಕ್ಕಂಥ ತೆಗೆದುಕೊಳ್ಳಂಗಿಲ್ಲ. ಯೌವನ ಕಾಲದಲ್ಲಿ ತಮ್ಮ ಹೃದಯವನ್ನು ದೇವರಿಗೆ ಸಮರ್ಪಣೆ ಮಾಡ್ಕೊಳ್ಳಂಗಿಲ್ಲ ಯೌವನಸ್ಥರು. ಇನ್ನೂ ಲೋಕದ ಆಸೆಯಲ್ಲಿ, ಯೌವನದ ಇಚ್ಛೆಗಳಲ್ಲಿ, ಬಣ್ಣದ ಲೋಕದಲ್ಲಿ, ಆಕರ್ಷಣೆಯ ಲೋಕದಲ್ಲಿ ಇನ್ನೂ ಕೂಡ
ಪಾಪಕ್ಕೆ ಆಕರ್ಷಿತರಾಗಿ ರಕ್ಷಣೆ ಹೊಂದಲು ನಿರಾಕರಿಸ್ತಾ ಇದ್ದಾರೆ ಅಂತೇಳಿ. ಹಲ್ಲೆಲೂಯಾ. ಯಾರಿಗೆ ನಮ್ಮ ಭಾಷೆ ಅರ್ಥ ಆಗ್ತದಪ್ಪ ಅಂದರೆ, ಯಾರಿಗೆ ನಮ್ಮ ಮಾತುಗಳು ಅರ್ಥ ಆಗ್ತಾವೆ ಅಂದರೆ, ನಮ್ಮಂಗೆ ಯಾರು ಹುಚ್ಚಿರ್ತಾರೆ ನೋಡ್ರಿ, ಅವ್ರಿಗೆ ಮಾತ್ರ ದೇವ್ರ ಮಾತುಗಳು ಅರ್ಥ ಆಗ್ತಾವೆ ಅಂತೇಳಿ. ಹಲ್ಲೆಲೂಯಾ. ನಾವು ಕ್ರಿಸ್ತನ ನಿಮಿತ್ತವಾಗಿ ಹುಚ್ಚರಾಗಿರೋದ್ರಿಂದ, ನಾವು ಕ್ರಿಸ್ತನ ವಿಷಯದಲ್ಲಿ ಕ್ರಿಸ್ತನ ಮಾತುಗಳಿಗೋಸ್ಕರವಾಗಿ ನಾವು ಹುಚ್ಚರಾಗಿರೋದ್ರಿಂದ, ಒಂದು ವೇಳೆ ನಮ್ಮ ಹಾಗೆ ಯಾರಾದರೂ ದೇವ್ರ ಮಾತುಗಳನ್ನು ಕೇಳೋದಕ್ಕೋಸ್ಕರವಾಗಿ ಹುಚ್ಚರಾಗಿ ಒಂದು ವೇಳೆ ಇಲ್ಲಿ ಬಂದು ಕೂತಿದ್ರಪ್ಪ ಅಂದರೆ ಅವ್ರಿಗೆ ನಮ್ಮ ಭಾಷೆ ಅರ್ಥ ಆಗ್ತದೆ ಅಂತೇಳಿರಿ. ಹಲ್ಲೆಲೂಯಾ. ನೀವು ಈ ಲೋಕದ ಜ್ಞಾನಿಗಳಾಗಿದ್ರಪ್ಪ ಅಂದರೆ ಈ ಭಾಷೆ ನಿಮ್ಗೆ ಅರ್ಥ ಆಗಂಗಿಲ್ಲ ಅಂತೇಳಿರಿ. ಒಂದು ದಿವಸ ಹೈದ್ರಾಬಾದ್ನಲ್ಲಿ ಚಾರ್ಮಿನಾರ್ ನೋಡಿರಿ. ಹೈದ್ರಾಬಾದ್ನಲ್ಲಿ ಚಾರ್ಮಿನಾರ್ ಭಾಳ ತುಂಬ ಎತ್ತರವಾದಂಥ ಚಾರ್ಮಿನಾರ್ ಇದೆ. ಒಂದು ದಿವಸ ಒಬ್ಬ ಹುಚ್ಚ ಏನು ಮಾಡ್ತಾನಂದರೆ, ಆ ಚಾರ್ಮಿನಾರ್ ಪೂರ್ತಿ ಲಾಸ್ಟ್ ಗೋಪುರದಲ್ಲಿ ಹೋಗಿ ಮೇಲೆ ಕೂತ್ಕೊಂಡಿರ್ತಾನೆ. ಮೇಲೆ ಕೂತ್ಕೊಂಡಂಥ ಸಂದರ್ಭದಲ್ಲಿ ಆತನು ಆ ಮೇಲೆ ಗುಮ್ಮಟದಲ್ಲಿ ಹೋಗಿ ಚಾರ್ಮಿನಾರ್ ಹಿಡಿದುಕೊಂಡು ನಾನು ಕೆಳಗಡೆ ಧುಮುಕ್ತೀನಿ ಅಂತೇಳಿ ಹೇಳುವಂಥ ಸಂದರ್ಭದಲ್ಲಿ ಆ ಚಾರ್ಮಿನಾರ್ ಕೆಳಗೆ ಅನೇಕ ಸಾವಿರಾರು ಜನರು ಸೇರ್ತಾರೆ. ಸೇರಿ ಅವನಿಗೆ ಏನು ಹೇಳ್ತಾರಪ್ಪ ಅಂತಂದರೆ, ಅಯ್ಯೋ ತಮ್ಮ, ನೀನು ಸ್ವಲ್ಪ ಏನದಪ್ಪ ಅಂತಂದರೆ ಆ ಕಡೆ ಈ ಕಡೆ ಮಾಡ್ದಂದ್ರೆ ಕೆಳಗಡೆ ಬಿದ್ದು ಹೋಗ್ತೀಯಾ, ನೀನು ಕೆಳಗಡೆ ಸತ್ತು ಹೋಗ್ತೀಯಾ, ದಯಮಾಡಿ ನೀನು ಕೆಳಗಡೆ ಇಳಿದ್ಬಾರಪ್ಪ ಅಂತೇಳಿ ಕೆಳಗೆ ಸಾವಿರಾರು ಜನರು ಚಾರ್ಮಿನಾರ್ ಕೆಳಗಡೆ ನಿಂತ್ಕೊಂಡು ಆತನಿಗೆ ಕರೀತಾ ಇರ್ತಾರೆ, ಆತನಿಗೆ ಮಾತಾಡ್ತಾ ಇರ್ತಾರೆ. ಆದರೆ ಆತನು ಯಾರ ಮಾತನ್ನು ಕೇಳಂಗಿಲ್ಲ ಅಂತೇಳಿರಿ ಆತನು. ಇದಾದ ಮೇಲೆ ಅಲ್ಲಿರುವಂಥ ಸಾರ್ವಜನಿಕರು ಏನು ಮಾಡ್ತಾರೆ, ರಕ್ಷಣೆ ಒಂದು ಟೀಮ್ಗೆ, ರೆಸ್ಕ್ಯೂ ಟೀಮ್ಗೆ ಅವರು ಫೋನ್ ಮಾಡ್ತಾರೆ. ಪೊಲೀಸ್ನವ್ರು ಬರ್ತಾರೆ. ಆಮೇಲೆ ಪೊಲೀಸ್ನವ್ರು ಬಂದು ಫೈರ್ ಒಂದು ಕೆಲಸದಲ್ಲಿ ಮಾಡುವಂಥ ಅವ್ರಿಗೆ ಕರೀತಾರೆ. ಎಲ್ಲರೂ ಬಂದು ಸಾವಿರಾರು ಗಂಟಲೆ ಎಲ್ಲ ಜನ ಸೇರ್ತಾರೆ. ಪೊಲೀಸ್ನವ್ರು ಬಂದು ಕೂಡ ಆತನಿಗೆ ಮನವಿ ಮಾಡ್ತಾರೆ, ಅಪ್ಪ ನೀನು ಹಾಗೆ ಮಾಡಬೇಡ, ಕೆಳಗಡೆ ಇಳಿದು ಬಾ, ನೀನು ಸ್ವಲ್ಪ ಏನಾದರೆ ಕೆಳಗಡೆ ಬಿದ್ದು ಸತ್ತು ಹೋಗ್ತೀಯ ಅಂದರೆ, ನಾನು ಬರಂಗಿಲ್ಲ ಕೆಳಗಂತ ನಾವು. ಪೊಲೀಸ್ನವ್ರು ಹೇಳಿದ್ರು ಕೇಳಂಗಿಲ್ಲ, ಸಾರ್ವಜನಿಕರು ಹೇಳಿದ್ರು ಕೇಳಂಗಿಲ್ಲ, ಅಲ್ಲಿ ನೆರೆದಂಥ ಅನೇಕರು ಹೇಳಿದ್ರು ಯಾರ ಮಾತನ್ನು ಕೇಳಂಗಿಲ್ಲ ಅವ. ಕೊನೆಗೆ ಆ ಒಂದು ಚಾರ್ಮಿನಾರ್ ಲೈನಲ್ಲಿ ಒಬ್ಬ ಹುಚ್ಚ ಓಡ್ ಬರ್ತಾನೆ ರೀ. ಎಲ್ಲೋ ಹುಚ್ಚ ಆಸ್ಪತ್ರೆಯನ್ನು ತಪ್ಪಿಸ್ಕೊಂಡು ಅಲ್ಲಿ ಓಡ್ ಬರ್ತಾನವ. ಓಡ್ ಬಂದಕ್ಕೆ ಏನು ಮಾಡ್ತಾನೆ, ಆತನು ಜನರ ಮಧ್ಯದಲ್ಲಿ ನಿಂತು ನೋಡ್ತಾನೆ. ನೋಡಿ ಏನು ಮಾಡ್ತಾನಂದರೆ, ಎಲ್ಲರೂ ಪೊಲೀಸ್ ಹೇಳ್ತಾರೆ, ಸಾರ್ವಜನಿಕರು ಹೇಳ್ತಾರೆ, ಅಲ್ಲಿದ್ದಂಥವ್ರು ಎಲ್ಲರೂ ಹೇಳ್ತಾರೆ, ಇಳಿದು ಬಾ ಇಳಿದು ಬಾ ಇಳಿದು ಬಾ, ಒಂದು ವೇಳೆ ನೀನು ಇಳಿದು ಬರಲಿಲ್ಲ ಅಂದರೆ ನೀನು ಸತ್ತೋಗ್ತೀಯ ಕೆಳಗೆ ಬಿದ್ದಂತ ಹೇಳಿದ ಸಂದರ್ಭದಲ್ಲಿ ಆತನ ಯಾರ ಮಾತನ್ನು ಕೇಳಂಗಿಲ್ಲ. ಆದರೆ ಈ ಹುಚ್ಚ ಬಂದು ಹಿಂಗೆ ನಿಂತು ನೋಡಿದಾಗ ಈ ಹುಚ್ಚ ಏನು ಹೇಳ್ತಂದ್ರೆ ಅಲ್ಲಿ ನಿಂತವ್ರಿಗೆ, ಸರ್ ನನಗೊಂದು ಅವಕಾಶ ಕೊಡ್ರಿ, ನಾನು ಆತನಿಗೆ ಕೆಳಗೆ ಇಳಿಸ್ತೀನಿ ಅಂತ ಅನ್ನತ್ತೆ. ಆವಾಗ ಸರಿಯಪ್ಪ ನೋಡೋಣ, ನಾವಿಷ್ಟು ಸಾವಿರ ಜನ ಹೇಳ್ತಾ ಇದ್ದೀವಿ, ಆತನ ನಮ್ಮ ಮಾತು ಕೇಳ್ತಾ ಇಲ್ಲ, ಸ್ವಲ್ಪ ಕಾಲು ಏನಾದರೂ ಎಡೋದು ನಂತರ ಕೆಳಗೆ ಬಿದ್ದು ಸತ್ತು ಹೋಗ್ತಾನೆ, ಸೊ ಆಗಲಿ ನಿನ್ನ ಮಾತಾದರೂ ಕೇಳ್ತಾನೇನೋ ನೋಡೋಣ ಅಂತೇಳಿ ಅಂದಾಗ ಆತನ ಹೇಳ್ತಾನೆ, ಸರ್ ನಾನು ಆತನನ್ನು ಕೆಳಗಿಳಿಸ್ತೀನಿ, ನನಗೊಂದು ಕೈಂಚಿ ಕೊಡ್ರಿ ಅಂತ ಹೇಳ್ತಾನೆ ಆತನ. ಏನು ಕೊಡ್ಬೇಕು ನನಗೆ, ಏನು ಕೊಡಬೇಕು ಸರ್, ನನಗೊಂದು ಕೈಂಚಿ ಕೊಡ್ರಿ, ನಾನು ಏನು ಮಾಡ್ತೀನಿ ಅಂದರೆ ಆತನಿಗೆ ಕೆಳಗಿಳಿಸ್ತೀನಿ ಎಂಬುದಾಗ ಆತನ ಹೇಳ್ತಾನೆ. ಆವಾಗ ಪೊಲೀಸ್ನವ್ರು ಏನು ಮಾಡ್ತಾನೆ, ಒಂದು ಕೈಂಚಿ ತಂದು ಆತನ ಕೈಯಲ್ಲಿ ಕೊಡ್ತಾರೆ, ಕತ್ತರಿ ತಂದು ಆತನ ಕೈಯಲ್ಲಿ ಕೊಡ್ತಾರೆ. ಈ ಕತ್ತರಿ ತಗೊಂಡು ಆತನ ಏನು ಹೇಳ್ತಾನೆ ಅಂದರೆ, ಮೇಲಿರುವಂಥ ಹುಚ್ಚನಿಗೆ ಕೆಳಗಿರುವಂಥ ಹುಚ್ಚ ಒಂದು ಮಾತು ಹೇಳ್ತಾನೆ. ಏನು ಹೇಳ್ತಾನೆ ಅಂದರೆ, ಏ ಮಿಯಾ ತೂ ಕ್ಯಾ ನಿಚ್ಚೆ ಉತ್ತರ್ತಾ ಕ್ಯಾ ಮೈ ಚಾರ್ಮಿನಾರ್ ಕಾಟು. ಅಂದಾಗ ನಕೋರೇ ಭೈ, ನಕೋ ಮೈ ನಿಚ್ಚೆ ಉತ್ತಾರ್ತು ಅಂತೇಳಿ ಅವ ಏನು ಮಾಡ್ತಾನಂದ್ರೆ ಕೆಳಗೆ ಬಂದು ಇಳಿದು ಬರ್ತಾನಂತೇಳಿ. ಹಲ್ಲೆಲೂಯಾ. ಯಾರ ಭಾಷೆ ಯಾರಿಗೆ ಅರ್ಥ ಆಯ್ತು ರೀ? ಹುಚ್ಚರ ಭಾಷೆ ಹುಚ್ಚರಿಗೆ ಅರ್ಥ ಆಗ್ತದೆ. ಹಂಗೆ ದೇವ್ರ ಮಾತುಗಳು ಯಾರಿಗೆ ಅರ್ಥ ಆಗ್ತವೆ? ದೇವ್ರ ಮಾತುಗಳು ಯಾರಿಗೆ ಅರ್ಥ ಆಗ್ತವ? ಯಾರು ಆಸೆಯಿಂದ ದಾಹದಿಂದ, ಯಾರಿವತ್ತು ದೇವ್ರ ಮಂದಿರಕ್ಕೆ ಹೋದಾಗ, ದೇವ್ರ ಸನ್ನಿಧಿಗೆ ಹೋದಾಗ, ಚರ್ಚ್ಗೆ ಹೋದಾಗ ದೇವ್ರು ನನ್ನ ವಿಷಯದ ಬಗ್ಗೆ ಏನು ಮಾತಾಡ್ತಾನೋ, ದೇವ್ರು ನನ್ನ ಕುಟುಂಬದ ಬಗ್ಗೆ ಏನು ಮಾತಾಡ್ತಾನೋ, ದೇವ್ರು ನನ್ನ ಬದುಕಿನ ಬಗ್ಗೆ ಏನು ಮಾತಾಡ್ತಾನೋ, ದೇವ್ರು ನನ್ನ ಇವತ್ತಿನ ಪರಿಸ್ಥಿತಿಗಳ ಬಗ್ಗೆ ನನಗೆ ಏನು ಮಾತಾಡ್ತಾನೋ, ಏನು ಮಾರ್ಗದರ್ಶನ ಮಾಡ್ತಾನೋ, ಇಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ನಾನು ದೇವ್ರಿಗೆ, ನಾನು ನಂಬಿದಂಥ ದೇವ್ರ ಮಂದಿರಕ್ಕೆ ಹೋಗ್ತಾ ಇದ್ದೀನಿ, ನಾನು ಚರ್ಚ್ಗೆ ಹೋಗ್ತಾ ಇದ್ದೀನಿ, ದೇವ್ರು ನನ್ನನ್ನು ಯಾವ ವಾಕ್ಯದಿಂದ, ಯಾವ ಮಾತಿನಿಂದ ನನಗೆ ಸಂತೈಸ್ತಾನೋ, ಆಧರಿಸ್ತಾನೋ ಅಂತೇಳಿ ಯಾರು ನೀರಿಡಿಕೆಯಿಂದ, ಹಸುವೆಯಿಂದ ಬರ್ತಾರಲ್ರಿ, ಅವ್ರಿಗೆ ಹೊಟ್ಟೆ ತುಂಬ ಊಟ ಮಾಡಿ ಹೋಗ್ತಾರೆ ಅಂತೇಳಿ. ಹಲ್ಲೆಲೂಯಾ. ಹಸಿದವನಿಗೆ ಅದೇನೋ ಅಂತಾರಲ್ಲ, ಏನ್ರಿ, ಕಟ್ಟಕ್ಕೆ ರೊಟ್ಟಿ ಕೊಟ್ರು ಹೆಂಗಂತ್ರಿ ಆತನಿಗೆ ಮೃಷ್ಟಾನ ಭೋಜನ ಕೊಟ್ಟಂಗಂತ. ಹಸಿದವನಿಗೆ ಪೂರ್ತಿ ಬಿರಿಯಾನಿ ತಂದಿಡ್ರಿ, ಅವನಿಗೆ ವಾಕರಿಕೆ ಬರ್ತದೆ ಅವನಿಗೆ. ಯಾಕೆ ಆಲ್ರೆಡಿ ಆತನ ಹೊಟ್ಟೆ ಏನಾಗ್ಯದ, ತುಂಬಿ ಹೋಗ್ಯದ ಅಂತ. ಅದಕ್ಕೆ ಕೆಲವೊಬ್ಬರು ಚರ್ಚ್ಗಳಿಗೆ ಬಂದಾಗ ದೇವ್ರ ಮಾತುಗಳು ಕೇಳುವಾಗ ಈ ಕಡೊಂದು ಟಂಕ ಹೊಳಿಸ್ತಾರೆ, ಈ ಕಡೊಂದು ಟಂಕ ಹೊಳಿಸ್ತಾರೆ, ಹಿಂದಂದಮ್ ನೋಡ್ತಾರೆ, ಮುಂದಮ್ ನೋಡ್ತಾರೆ, ಕೆಲವೊಬ್ರು ಗಡಿ ನೋಡ್ತಾರೆ, ಕೆಲವೊಬ್ರು ಮೊಬೈಲ್ ನೋಡ್ತಾರೆ, ಕೆಲವೊಬ್ರು ಏನೇನೋ ನೋಡ್ತಾರೆ.
ಕೆಲವೊಬ್ಬರು ಲಾಸ್ಟಿಗೆ ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಮನೆಗೂ ಹೋಗಿ ಬರ್ತಾರೆ. ಇಲ್ಲಿ ಕುಂತಲ್ಲೇ ಎಲ್ಲಿಗೆ ಹೋಗಿ ಬರ್ತಾರೆ? ಎಲ್ಲಿಗೆ ಹೋಗಿ ಬರ್ತಾರೆ? ಮನೆಗೂ ಹೋಗಿ ಬರ್ತಾರೆ, ಊರಿಗೆ ಹೋಗಿ ಬರ್ತಾರೆ, ಭಾಳ ಕಡೆಗೆ ಹೋಗಿ ಬರ್ತಾರೆ. ಯಾಕೆ? ಇಲ್ಲಿ ಹೇಳುವಂಥ ಮಾತು ಹುಚ್ಚರ ಮಾತಾಗಿರೋದ್ರಿಂದ ಯಾರು ಹುಚ್ಚರಾಗಿ ಬರ್ತಾರಲ್ರಿ ದೇವ್ರ ಮಾತು ಕೇಳ್ಬೇಕಂತ ಅವ್ರಿಗೆ ಮಾತ್ರ ಅರ್ಥ ಆಗ್ತದೆ ಅಂತೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಇವತ್ತು ನೀವೇ ಡಿಸೈಡ್ ಮಾಡಿಕೊಡ್ರಿ. ನಾನಾದರೂ ಡಿಸೈಡ್ ಮಾಡಿದ್ದೀನಿ ನಾನು ಹುಚ್ಚನೆಂಬುದಾಗಿ. ನಾವು ಹುಚ್ಚರಾಗಿದ್ದೀವಿ. ಸೊ ಹಾಗಾಗಿ ನಮ್ಮ ಭಾಷೆ ನಿಮ್ಗೆ ಅರ್ಥ ಆಗ್ತಿರಲಿಲ್ಲ ಗೊತ್ತಿಲ್ಲ, ಆದರೆ ನೀವು ಕೂಡ ದೇವರ ಮಾತುಗಳಿಗಾಗಿ ಒಂದು ವೇಳೆ ಹುಚ್ಚರಾಗಿರುವುದಾದರೆ ಖಂಡಿತವಾಗಿ ದೇವರು ಇವತ್ತು ನಿಮ್ಮ ಜೊತೆ ಮಾತಾಡ್ತಾನೆ ಅಂತೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಬನ್ನಿ ನನ್ನ ಪ್ರೀತಿಯವರ ಮಕ್ಕಳೇ, ಈ ವರ್ಷ ದೇವರು ನಮಗೆ ಅದ್ಭುತವಾದ ವಾಗ್ದಾನ ಕೊಟ್ಟಿದ್ದಾನೆ. ಮೊದಲನೇ ಸಮಯಲ್ ಪುಸ್ತಕ 30ನೇ ಅಧ್ಯಾಯ 19ನೇ ವಚನ. ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ದೇವರು ಕೊಟ್ಟಂಥ ಒಂದು ವಾಗ್ದಾನವನ್ನು ನೋಡಿಕೊಂಡು ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಪ್ರಾರ್ಥನೆಯಲ್ಲಿ ಹೋಗೋಣ. ಸ್ವಲ್ಪ ಹೊತ್ತು ದೇವರ ಮಾತನ್ನು ಕೇಳೋಣ. ಮೊದಲನೇ ಸಮಯಲ್ ಪುಸ್ತಕ 30ನೇ ಅಧ್ಯಾಯ, ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ದಯವಿಟ್ಟು ನಿಮ್ಮ ಸತ್ಯವೇದವನ್ನು ನನ್ನೊಂದಿಗೆ ಮೊದಲನೇ ಸಮಯಲ್ಲ 30ನೇ ಅಧ್ಯಾಯ 19ನೇ ವಚನ ಯಾರಾದರೊಬ್ಬರು ಗಟ್ಟಿಯಾಗಿ ಸ್ಪಷ್ಟವಾಗಿ ನೀವು ಓದಿ ಸಹಾಯ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಅಮಾಲೇಕರು ಒಯ್ದಿದ್ದ ಚಿಕ್ಕ ದೊಡ್ಡ ಒಡವೆಗಳಾಗಲಿ ಗಂಡು ಹೆಣ್ಣು ಮಕ್ಕಳಾಗಲಿ ಒಂದನ್ನು ಬಿಡದೆ ಎಲ್ಲವನ್ನು ತಿರುಗಿ ತೆಗೆದುಕೊಂಡು ಬಂದನು. ಸಾಕಮ್ಮ. ಹಿಂದಿಯಲ್ಲಿ ಯಾರಾದರೂ ಓದ್ತೀರಾ? परन क्या उनके छोटे क्या बड़े, क्या बेटे क्या बेटियां, या लूट का माल, सब कुछ जो अमालेकी ले गए थे उसमें से कोई वस्तु न रही जो उनको न मिली हो, क्योंकि हाँ दाऊद सबका सब लौट लाया. हल्लेलूया. ನಾವು ಕನ್ನಡದಲ್ಲಿ ನೋಡ್ತೇವೆ, ಕನ್ನಡ ಬೈಬಲ್ನಲ್ಲಿ ದಾವೀದನು ಸಮಸ್ತವನ್ನು ಆತನು ಸಂಪಾದಿಸಿಕೊಂಡನೆಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನನ್ನ ಮಾತು ಅರ್ಥ ಆಗ್ಲತ್ತದ್ರಿ? ಎಲ್ಲರಿಗೆ ಕನ್ನಡ ಬರ್ತದ್ರಿ? ಕನ್ನಡ ಯಾರಿಗಾದರೂ ಬರಲ್ಲಂದರೆ ಕೈ ಎತ್ತಿರಿ. ಕನ್ನಡ ಎಲ್ಲರಿಗೂ ಅರ್ಥ ಆಗ್ತದಲ್ಲ? ಹಿಂದ್ಗಡೆ ಇಬ್ಬರು ಸಹೋದರಿಯರು ಕೂತಿದ್ದಾರೆ. ಸಿಸ್ಟರ್, ಕನ್ನಡ ಅರ್ಥ ಆಗುತ್ತಾ? ಓಕೆ, ಥ್ಯಾಂಕ್ ಯು. ಸೊ ನಾವು ನೋಡ್ತೇವೆ ಇವತ್ತು ನಾವು ಓದಿಕೊಂಡಿರುವಂಥ ವೇದ ಭಾಗದಲ್ಲಿ ನಮ್ಮ ಧ್ಯಾನ ಅಂಶ ಏನಪ್ಪ ಅಂತಂದರೆ ದಾವೀದನು ಸಮಸ್ತವನ್ನು ಆತನು ಸಂಪಾದಿಸಿಕೊಂಡನೆಂಬುದಾಗಿ ನೋಡ್ತಾ ಇದೀವಿ ಅಂತೇಳಿ. ಹಲ್ಲೆಲೂಯಾ. ದಾವೀದನು ಸಮಸ್ತವನ್ನು ಸಂಪಾದಿಸಿಕೊಂಡನೆಂಬುದಾಗಿ ಎರಡು ವಿಷಯಗಳನ್ನು ನೋಡ್ತಿದ್ದೇವೆ. ಎರಡು ವಿಷಯದಲ್ಲಿ ಮೊದಲನೇ ವಿಷಯ ಏನಪ್ಪ ಅಂತಂದ್ರೆ ಸಮಸ್ತ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಎರಡನೇದಾಗಿ ಸಂಪಾದನೆ ಎಂಬುದಾಗಿ ನೋಡ್ತಾ ಇದೀವಿ ಅಂತೇಳಿ. ಅಂದರೆ ನಾವು ದಾವೀದನ ಜೀವಿತದಲ್ಲಿ ದೇವರು ಆತನು ಹೇಳುವಂಥ ಒಂದು ಶ್ರೇಷ್ಠವಾದಂಥ ಸಂಗತಿ ಏನಪ್ಪ ಅಂತಂದರೆ, ಒಂದು ಶ್ರೇಷ್ಠವಾದಂಥ ಮಾತೇನಪ್ಪ ಅಂತಂದರೆ, ದಾವೀದನು ಅಮಾಲೇಕರು ಒಯ್ದಿರುವಂಥ ಚಿಕ್ಕದಾಗಲಿ ದೊಡ್ಡದಾಗಲಿ, ಆತನ ಗಂಡು ಮಕ್ಕಳಾಗಲಿ ಆತನ ಹೆಣ್ಣು ಮಕ್ಕಳಾಗಲಿ, ಆತನ ಕತ್ತೆಗಳಾಗಲಿ ಆತನ ಪಶುಗಳಾಗಲಿ, ಆತನಿಗೆ ಸಂಬಂಧಪಟ್ಟಿದ್ದೆಲ್ಲವನ್ನು ಅಮಾಲೇಕರು ಯಾವಾಗ ಒಯ್ದಿದ್ರು, ದೋಚಿಕೊಂಡಿದ್ರು, ಅದನ್ನು ದಾವೀದನ ಏನು ಮಾಡಿದನಪ್ಪ ಅಂತಂದರೆ ತಿರುಗಿ ಆತನ ಏನು ಮಾಡೋದಂದರೆ ಸಮಸ್ತವನ್ನು ಆತನು ಸಂಪಾದನೆ ಮಾಡಿಕೊಂಡನೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ನನಗೆ ಗೊತ್ತಿಲ್ಲ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದಾವೀದನಂತೆ ನೀವು ಕೂಡ ಸಮಸ್ತವನ್ನು ನಿಮ್ಮ ಜೀವಿತದಲ್ಲಿ ನೀವು ಕೂಡ ಕಳೆದುಕೊಂಡಿರ್ಬೋದು. ನಿಮ್ಮ ಜೀವಿತದಲ್ಲಿ ಇವತ್ತು ನನಗೆ ಗೊತ್ತಿಲ್ಲ, ನನ್ನ ಮಾತುಗಳನ್ನು ಕೇಳುವಂಥ, ನನ್ನ ಧ್ವನಿಯನ್ನು ಕೇಳುವಂಥ ಎಲ್ಲ ದೇವ್ರ ಮಕ್ಕಳಿಗೆ ನಾನೊಂದು ಮಾತು ಹೇಳ್ತೇನೆ. ನನ್ನ ಜೀವಿತದಲ್ಲಿ, ನಿನ್ನ ಜೀವಿತದಲ್ಲಿ ನಾವು ನೋಡ್ತೇವೆ, ನಮ್ಮ ಒಂದು ಬದುಕು ದೇವರ ದೃಷ್ಟಿಗೆ ಅದು ನೇರವಾಗಿ ಕಾಣ್ತಾ ಇರೋದ್ರಿಂದ ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ಇವತ್ತು ದಾವೀದನ ಜೀವಿತದಲ್ಲಿ ಆತನ ಸಮಸ್ತವನ್ನು ಆತನು ಕಳೆದುಕೊಂಡಿದ್ದೇನೆ ಅಂತೇಳಿರಿ. ಹಲ್ಲೆಲೂಯಾ. ಯಾವಾಗ ದಾವೀದನು ಚಿಕ್ಲಕ್ ಅಂತಕ್ಕಂಥ ತನ್ನ ಪ್ರಾಂತಕ್ಕೆ ಬರ್ತಾನೋ, ಆ ಪಟ್ಟಣಕ್ಕೆ ಬರ್ತಾನೋ, ನಾವು ನೋಡ್ತೇವೆ ವೈರಿಗಳು ಸಮಸ್ತವನ್ನು ದೋಚಿಕೊಂಡು ಹೋಗಿದ್ರು, ಸಮಸ್ತವನ್ನು ನಾವು ನೋಡ್ತೇವೆ ಆತನನ್ನು ನಷ್ಟಪಡಿಸಿದ್ರು. ನಾವು ನೋಡ್ತೇವೆ ದಾವೀದನ ಹತ್ರ ಏನೂ ಇರಲಿಲ್ಲ, ಆತನು ಶೂನ್ಯವಾಗಿದ್ದನು, ಬರಿದಾಗಿದ್ದನು. ಆತನ ಹತ್ರ ಏನಾದರೂ ಒಂದು ವೇಳೆ ಇತ್ತಪ್ಪ ಅಂತಂದರೆ ಬರೀ ಕಣ್ಣೀರು ಮಾತ್ರ ಆತನ ಹತ್ರ ಇತ್ತೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ದಾವೀದನಲ್ಲಿ ಕಣ್ಣೀರಿಗೆ ಹೊರತಾಗಿ ಮತ್ತೇನೋ ಆತನ ಜೀವಿತದಲ್ಲಿ ಉಳಿದಿರಲಿಲ್ಲ, ಕೇವಲ ಕಣ್ಣೀರು ಮಾತ್ರ ಆತನಿಗೆ ಉಳಿದಿತ್ತು. ಇಲ್ಲಿ ಕೂಡ ಬಂದಿರುವಂಥ ಸಹೋದರಿಯರೇ, ನನ್ನ ಸಹೋದರರೇ, ನನ್ನ ಮಾತು ಕೇಳುವಂಥ ನೀವು ಯಾರೇ ಆಗಿರಿ, ಆದರೆ ನಿಮ್ಮ ಜೀವಿತದಲ್ಲಿ ಕೂಡ, ನಿಮ್ಮ ಬದುಕಿನಲ್ಲಿ ಕೂಡ, ನಿಮ್ಮ ಒಂದು ಪರಿಸ್ಥಿತಿಗಳ ನಿಮಿತ್ತವಾಗಿ ನೀವು ಎಲ್ಲವನ್ನು ಒಂದು ವೇಳೆ ಕಳೆದುಕೊಂಡು, ನಿಮಗಿರುವಂಥ ಸಮಸ್ತವನ್ನು ನೀವು ಕಳೆದುಕೊಂಡು, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಿಮ್ಮ ಕುಟುಂಬ ಜೀವಿತದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ಬಿಸ್ನೆಸ್ನಲ್ಲಿ, ನೀವು ಮಾಡುವಂಥ ಕೈ ಕೆಲಸದಲ್ಲಿ
ಪ್ರತಿ ವಿಷಯದಲ್ಲಿ 2024ನೇ ವರ್ಷದಲ್ಲಿ ನೀವು ಎಲ್ಲವನ್ನು ಕಳೆದುಕೊಂಡವರಾಗಿದ್ದೀರಪ್ಪ ಅಂತಂದರೆ, ಎಲ್ಲವನ್ನು ನಷ್ಟಪಟ್ಟವರಾಗಿದ್ದೀರಪ್ಪ ಅಂತಂದರೆ, ಸಮಸ್ತವನ್ನು ಕಳೆದುಕೊಂಡು ನೀವೆಲ್ಲ ಶೂನ್ಯವಾಗಿದ್ದೀರಪ್ಪ ಅಂತಂದರೆ, ಇವತ್ತು ನೀವು ದೇವರ ಮಂದಿರಕ್ಕೆ ಬಂದು ಈ ಮಾತನ್ನು ಕೇಳ್ತಾ ಇದ್ದೀರಪ್ಪ ಅಂತಂದರೆ, ಒಬ್ಬ ವ್ಯಕ್ತಿ ನಿಮ್ಮ ಎದುರುಗಡೆ ತಂದು ದೇವರ ಆತನ ಮುಂದಿಟ್ಟು ನಿಮಗೆ ಮಾತು ಹೇಳ್ತಾ ಇದ್ದಾನೆ. ದಾವೀದನು ನಿಮ್ಮಂಥ ಪರಿಸ್ಥಿತಿಯಲ್ಲಿ ಆತನಿದ್ದನು, ದಾವೀದನು ನಿಮ್ಮಂಥ ಸ್ಥಿತಿಯಲ್ಲಿ ಆತನಿದ್ದನು. ನನ್ನ ಸಹೋದರಿಯೇ, ನನ್ನ ಸಹೋದರನೇ, ನಿನ್ನ ಜೀವಿತದಲ್ಲಿ ಕಣ್ಣೀರು ಮಾತ್ರ ಉಳಿದಿರ್ಬೋದು, ನೀನು ಎಲ್ಲವನ್ನು ಕಳೆದುಕೊಂಡಿರ್ಬೋದು. ಮೋಸ್ಟ್ಲಿ ನಾನು, ನನ್ನವರಂತಕ್ಕಂಥ ನಿನ್ನ ಅಣ್ಣ ತಮ್ಮಂದಿರನ್ನು, ನಿನ್ನ ಬಂಧು ಮಿತ್ರರನ್ನು, ನಿಮ್ಮ ಸಂಬಂಧಿಕರನ್ನು, ನಿಮ್ಮ ಸಂಬಂಧಗಳಲ್ಲಿ ಅನೇಕರನ್ನು ನೀವು ಕಳೆದುಕೊಂಡಿರ್ಬೋದು. ಮೋಸ್ಟ್ಲಿ ನಿಮ್ಮ ಒಂದು ತಾಳಿ ಕಟ್ಕೊಂಡಂಥ ಗಂಡನ್ನು ಕೂಡ ಇವತ್ತು ಆತನ ಪ್ರೀತಿ ಸಿಗಲಾರದೆ ಇವತ್ತು ನಿಮ್ಮ ಜೀವಿತದಲ್ಲಿ, ನಿಮ್ಮ ಬದುಕಿನಲ್ಲಿ, ಅಯ್ಯೋ ನಾನು ನಂಬಿದಂಥ ನನ್ನ ಗಂಡನು ಕೂಡ ನನ್ನನ್ನು ಪ್ರೀತಿ ಮಾಡ್ತಾ ಇಲ್ಲಲ್ಲ, ನನ್ನ ಜೊತೆ ಇರ್ತೀನಿ ಕಷ್ಟದಲ್ಲಿ ಸುಖದಲ್ಲಿ, ನಾನು ನಿನಗೆ ಸಂಗಡಾಗಿರ್ತೀನಿ ಅಂದಾಗ ನನಗೆ ತಾಳಿ ಕಟ್ಟದಂಥ ಗಂಡನು ಕೂಡ ನನ್ನ ಜೊತೆಯಾಗಿಲ್ಲಲ್ಲ ಅಂಥೇಳಿ ಅನೇಕರು ನೀವು ಸಂಬಂಧಗಳ ವಿಷಯದಲ್ಲಿ ನೀವು ಎಲ್ಲವನ್ನು ಕಳೆದುಕೊಂಡು ನೀವು ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ನಿಮ್ಮ ಬದುಕನ್ನು ನೀವು ನೋಡಿದಾಗ, ನಿಮ್ಮ ಜೀವಿತವನ್ನು ನೀವು ನೋಡಿದಾಗ, ನಿಮ್ಮ ಪರಿಸ್ಥಿತಿಗಳನ್ನು ನೀವು ನೋಡಿದಾಗ, ನಿಮ್ಮ ಕುಟುಂಬದಲ್ಲಿರುವಂಥ ಸ್ಥಿತಿಗತಿಗಳನ್ನು ನೋಡಿದಾಗ, ಇವೆಲ್ಲವನ್ನು ಒಂದು ಸಲ ನೀವು ನೋಡಿ ಮುಂದೆ ಭವಿಷ್ಯತ್ತು ನಿಮಗೆ ಕಾಣದಿರುವಂಥ ಸಂದರ್ಭದಲ್ಲಿ ಮುಂದೆ ಏನಾಗ್ತದೋ ನನಗೆ ಗೊತ್ತಿಲ್ಲ ಎಂಬುದಾಗಿ ನೀವು ಭಯದಲ್ಲಿ, ನಿರಾಸೆಯಲ್ಲಿ, ಕಳವಳದಲ್ಲಿ, ಕಣ್ಣೀರಿನಲ್ಲಿ ಒಂದೆಡೆ ನನ್ನ ಪ್ರೀತಿಯ ಸಹೋದರಿಯರೇ, ಸಹೋದರನೇ, ನೀವು ಕೂಡ ಈ ದಾವೀದನಂಥ ಸ್ಥಿತಿಯಲ್ಲಿ ನಿಮ್ಮ ಕಣ್ಣಲ್ಲಿ ನೀರು ಮಾತ್ರ ಉಳಿದಿದೆ, ನಿಮ್ಮ ಬದುಕಿನಲ್ಲಿ ಏನು ಉಳಿದಿಲ್ಲ, ಯಾವುದೇ ನಿರೀಕ್ಷೆ ಅಂತಕ್ಕಂಥದ್ದಿಲ್ಲ, ಯಾವುದೇ ಒಂದು ಹೊಸ ಭರವಸೆ ಅಂತಕ್ಕಂಥದ್ದು ನಿಮ್ಮ ಜೀವಿತದಲ್ಲಿ ಇಲ್ಲ ಪಾಸ್ಟ್ರೇ ಅಂತೇಳಿ ನೀನು ಒಂದು ವೇಳೆ ಅಂದ್ಕೊಂಡು ಈ ಸ್ಥಳದಲ್ಲಿ ಕೂತ್ಕೊಂಡಿರೋದಾದ್ರೆ, ನನ್ನ ದೇವರು, ನಾನು ಆರಾಧಿಸುವಂಥ ದೇವರು ನಿನಗೊಂದು ಮಾತು ಹೇಳಲಿಕ್ಕೆ ಆತನ ಇಷ್ಟಪಡ್ತಾನೆ, ನಿನಗೊಂದು ಮಾತು ಕೊಡ್ಲಿಕ್ಕೆ ಆತನ ಇಷ್ಟಪಡ್ತಾನೆ. ಆತನು ಹೇಳುವಂಥ ಮಾತೇನಪ್ಪ ಅಂತಂದರೆ, ಆತನು ಕೊಡುವಂಥ ಬಲವಾದಂಥ ಮಾತೇನಪ್ಪ ಅಂತಂದರೆ, ನಾವು ನೋಡ್ತೇವೆ ದಾವೀದನು ಸಮಸ್ತವನ್ನು ಸಂಪಾದಿಸಿಕೊಂಡನೆಂಬುದಾಗಿ ದೇವರ ವಾಕ್ಯದಲ್ಲಿ ಘಂಟಾಘೋಷವಾಗಿ ದೇವರು ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ನೀನು ಕೂಡ ದೇವರ ಮಾತನ್ನು ಬಹು ಜಾಗ್ರತೆಯಿಂದ ಕೇಳಿ, ದೇವರು ಹೇಳುವಂಥ ಮಾತುಗಳು ನಿನ್ನ ಹೃದಯದಲ್ಲಿ ಮುತ್ತುರತ್ನಗಳಂತೆ ನಿಧಿಯಂತೆ ನಿನ್ನ ಹೃದಯದಲ್ಲಿ ನೀನು ಬಚ್ಚಿಟ್ಕೊಂಡೆಪ್ಪ ಅಂತಂದರೆ, ಆ ಮಾತುಗಳು ನೀನು ನಂಬದೆಪ್ಪ ಅಂತಂದರೆ, ಖಂಡಿತವಾಗಿ ದೇವರು ನಿನ್ನ ಕಣ್ಣೀರನ್ನು ಆತನು ಒರೆಸಿ, ನಿನ್ನ ಪರಿಸ್ಥಿತಿಗಳಲ್ಲಿ ಬದಲಾವಣೆ ಅಂತಂದು, ನಿನ್ನ ಸ್ಥಿತಿಗತಿಗಳನ್ನು ಮಾರ್ಪಡಿಸಿ, ನಿನ್ನ ಕಣ್ಣೀರನ್ನೊರೆಸಿ ನಿನ್ನ ಜೀವಿತದಲ್ಲಿ ಆತನು ಆನಂದವನ್ನು ತಂದು ನಿನ್ನನ್ನು ಆಶೀರ್ವಾದ ಮಾಡುವಂಥ ದೇವರು ನನ್ನ ದೇವರು, ಆತನೇ ನಜರೇತಿನ ಯೇಸು ಕ್ರಿಸ್ತನೆಂಬುದಾಗಿ ನಾನು ಘೋಷಣೆ ಮಾಡ್ತೀನಿ ಅಂತ ಹೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ದಾವೀದನು ಸಮಸ್ತವನ್ನು ಸಂಪಾದನೆ ಮಾಡಿಕೊಂಡೆನೆಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ನಾವು ನೋಡ್ತೇವೆ ದಾವೀದನ ಜೀವಿತದಲ್ಲಿ 2 ಥರವಾದಂಥ ಆಶೀರ್ವಾದಗಳನ್ನು ಆತ ಹೊಂದ್ಕೊಂಡನು. ಸಮಸ್ತವನ್ನು ಎಂಬುದಾಗಿ ಹೇಳುವಂಥ ಸಂದರ್ಭದಲ್ಲಿ ಕೇವಲ ಆತನು ಈ ಭೂಮಿ ಮೇಲಿರುವಂಥ ಆಶೀರ್ವಾದಗಳನ್ನು ಮಾತ್ರ ಆತನು ಸ್ವಾಧೀನ ಮಾಡಿಕೊಳ್ಳಿಲ್ಲ, ಅದರ ಜೊತೆಗೆ ಅದರ ಸಂಗಡಲೇ ನಾವು ನೋಡ್ತೇವೆ ದಾವೀದನು ನಿತ್ಯ ಲೋಕದಲ್ಲಿರುವಂಥ ನಿತ್ಯ ಆಶೀರ್ವಾದವನ್ನು ಕೂಡ ಆತನು ಸ್ವಾಧೀನ ಮಾಡಿಕೊಂಡನು. ದಾವೀದನು ಸಮಸ್ತವನ್ನು ಸಂಪಾದನೆ ಮಾಡಿಕೊಂಡ ನಮಗೆ ದೇವರು ಬೈಬಲಿಕ್ಕೆ ಬರಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ಆತನು ಈ ಲೋಕದಲ್ಲಿ ಕೂಡ, ಆತನು ಮುಂದಿನ ವೈಭವ ಲೋಕದಲ್ಲಿ ಕೂಡ, ಎರಡರಲ್ಲಿ ಕೂಡ ಆತನು ಏನು ಮಾಡಿದನೆಂದರೆ ಆತನು ಸಂಪಾದನೆ ಮಾಡಿಕೊಂಡನೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಆದರೆ ಇವತ್ತು ನಿಮ್ಮನ್ನು ವಾಕ್ಯದಾನದಲ್ಲಿ ನಿಮ್ಮನ್ನು ತೆಗೆದುಕೊಂಡು ಹೋಗೋಕ್ಕಿಂತ ಮುಂಚಿತವಾಗಿ ದಾವೀದನ ಈ ಲೋಕದಲ್ಲಿ ಏನನ್ನು ಸಂಪಾದನೆ ಮಾಡಿಕೊಂಡನೆಂಬುದಾಗಿ ನಾನು ನಿಮಗೆ ಬೋಧನೆ ಮಾಡುವುದಿಲ್ಲ. ಕಾರಣ ಏನಪ್ಪ ಅಂತಂದರೆ, ದಾವೀದನ ಈ ಲೋಕದಲ್ಲಿ ಏನು ಸಂಪಾದನೆ ಮಾಡ್ಕೊಂಡ ಅಂತೇಳಿ ಕೂತಂಥವ್ರಿಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ನಿಮಗೆ ದಾವೀದನ ಪರಿಸ್ಥಿತಿ ನಿಮಗೆ ಚೆನ್ನಾಗಿ ಗೊತ್ತು, ದಾವೀದನ ಎಂಥವನೆಂಬುದಾಗಿ ನಿಮ್ಗೆ ಗೊತ್ತು. ಅದರ ಬಗ್ಗೆ ತಿರುಗಿ ನಾನು ನಿಮಗೆ ಉಪದೇಶ ಮಾಡ್ಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಕಾರಣ ಏನಪ್ಪ ಅಂತಂದರೆ, ದಾವೀದನ ನಾವು ನೋಡ್ತೇವೆ ಅಣ್ಣ ತಮ್ಮಂದ ದೃಷ್ಟಿಯಲ್ಲಿರಲಿಲ್ಲ, ತಂದೆ ತಾಯಿಗಳ ದೃಷ್ಟಿಯಲ್ಲಿರಲಿಲ್ಲ, ಅವರ ಬಂಧು ಮಿತ್ರರ ದೃಷ್ಟಿಯಲ್ಲಿರಲಿಲ್ಲ. ನಾವು ನೋಡ್ತೇವೆ ದಾವೀದನು ಎಲ್ಲರ ದೃಷ್ಟಿಯಿಂದ ಆತನು ನಿರಾಕರಿಸಲ್ಪಟ್ಟಂಥ ವ್ಯಕ್ತಿಯಾಗಿದ್ದು ನಾವು ನೋಡ್ತಿದ್ದೇವೆ. ಕುಟುಂಬ ಇದ್ದರೂ ಕೂಡ, ಅಣ್ಣ ತಮ್ಮದರಿದ್ದರೂ ಕೂಡ, ತಂದೆ ತಾಯಿಗಳಿದ್ದರೂ ಕೂಡ ದಾವೀದನ ಬದುಕು, ದಾವೀದನ ಜೀವಿತ ಒಂಟಿಯಾಗಿ ಅರಣ್ಯದಲ್ಲಿ ಆತನು ಕಳೀತಾ ಇದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಇಂಥ ಒಂಟಿಯಾದಂಥ ದಾವೀದನಿಗೆ, ತಂದೆ ತಾಯಿಗಳ ಆಶ್ರಯ ಇಲ್ಲದಂಥ ದಾವೀದನಿಗೆ, ಅಣ್ಣ ತಮ್ಮಂದಿರ ಆಶ್ರಯ ಇಲ್ಲದಂಥ ಈ ದಾವೀದನಿಗೆ ನಾವು ನೋಡ್ತೇವೆ ಈ ಲೋಕದಲ್ಲಿ ದೇವರು ದಾವೀದನನ್ನು ಯಾವ ರೀತಿಗೆ ಹೆಚ್ಚಿಸಿದನಪ್ಪ ಅಂತಂದರೆ, ಅಡವಿಯಲ್ಲಿ ಕುರಿಗಳ ಹಿಂದೆ ಹೋಗುತ್ತಿಕ್ಕಂಥ ಈ ದಾವೀದನನ್ನು, ಅಡವಿಯಲ್ಲಿ ಕುರಿಗಳನ್ನು ಕಾಯುವಂಥ ಈ ದಾವೀದನನ್ನು ದೇವರು ನಾವು ನೋಡ್ತೇವೆ ಆತನನ್ನು ಅಡವಿಯಿಂದ ಎತ್ತಿಕೊಂಡು ಬಂದು ಇಸ್ರಾಯೇಲ್ ಪ್ರಜೆಗಳ ಮೇಲೆ ರಾಜನನ್ನಾಗಿ ಮಾಡಿ ಆತನಿಗೆ ಅಧಿಕಾರಿಯಾಗಿ ಮಾಡಿದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಅಷ್ಟು ಮಾತ್ರ ಅಲ್ಲದೆ ದಾವೀದನನ್ನು ದೇವರು ರಾಜನನ್ನಾಗಿ ಮಾತ್ರ ಮಾಡೋದು ಮಾತ್ರವಲ್ಲದೆ ನಾವು ನೋಡ್ತೇವೆ ದಾವೀದನ ಒಂದು ಸಂತಾನವನ್ನು ಕೂಡ ದೇವರು ಏನು ಮಾಡಿದನ್ರಿ, ಶಾಶ್ವತವಾಗಿ ನಿನ್ನ ಸಿಂಹಾಸನವನ್ನು ನಾನು ಸ್ಥಿರಪಡಿಸ್ತೇನೆ ಅಂತೇಳಿ ದಾವೀದನ ತರುವಾಯ ಆತನ ಮಗನಾಗಿರುವಂಥ ಸಲ್ಮೋನಿಗೂ ಕೂಡ ಏನು ಮಾಡಿದನೆಂದರೆ ರಾಜ ಸಿಂಹಾಸನವನ್ನು ಕೊಟ್ಟನೆಂಬುದಾಗಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ.
ಅಷ್ಟು ಮಾತ್ರವಲ್ಲದೆ ದಾವೀದನಿಗೂ ರಾಜನು ಮಾಡೋದು ಮಾತ್ರವಲ್ಲದೆ ಮತ್ತು ದಾವೀದನ ಸಂತಾನ ಆಶೀರ್ವಾದ ಮಾಡೋದು ಮಾತ್ರವಲ್ಲದೆ ನಾವು ನೋಡ್ತೇವೆ ದಾವೀದನು ಮೂರನೇದಾಗಿ ಈ ಲೋಕದಲ್ಲಿ ಏನನ್ನು ಸಂಪಾದನೆ ಮಾಡ್ಕೊಂಡನಪ್ಪ ಅಂತಂದರೆ ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 34ನೇ ವಚನ ನೀವು ಮನೆಗೆ ಹೋಗೊಂದೇಳಿ ಓದಿದ್ರಪ್ಪ ಅಂತಂದರೆ ದಾವೀದನು ದೇವರಿಂದ ಅನೇಕ ಕೃಪಾವರಗಳನ್ನು ಆತನು ಹೊಂದಿಕೊಂಡನೆಂಬುದಾಗಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ನೋಡ್ರಿ, ದಾವೀದನ ತನ್ನ ಜೀವಿತದಲ್ಲಿ ಈ ಲೋಕಕ್ಕೆ ಸಂಬಂಧಪಟ್ಟಂಥ ಈ ಲೋಕಕ್ಕೆ ಬೇಕಾಗಿರುವಂಥ ಎಲ್ಲ ವಿಷಯಗಳನ್ನು ಆತನು ಹೊಂದಿಕೊಂಡನು. ಅದರ ವಿಷಯದಲ್ಲಿ ಇವತ್ತು ನಾನು ನಿಮ್ಮ ಜೊತೆ ಮಾತಾಡೋದಿಲ್ಲ. ಕಾರಣ ಏನಪ್ಪ ಅಂತಂದರೆ ಈ ಲೋಕಕ್ಕೆ ಸಂಬಂಧಪಟ್ಟಂಥ ಆಶೀರ್ವಾದಗಳ ಬಗ್ಗೆ ನಿಮಗೆ ಹೆಚ್ಚಾಗಿ ನಾನು ಹೇಳ್ದಪ್ಪ ಅಂತಂದರೆ ಈ ಲೋಕದಲ್ಲಿ ಸಿಗುವಂಥ ಸವಲತ್ತುಗಳ ಬಗ್ಗೆ, ಈ ಲೋಕದಲ್ಲಿ ಬರುವಂಥ ಆಶೀರ್ವಾದಗಳ ಬಗ್ಗೆ ನಾನು ಹೆಚ್ಚು ನಿಮ್ಮ ಜೊತೆ ಮಾತಾಡ್ದಪ್ಪ ಅಂತಂದರೆ ನಿತ್ಯತ್ವದ ಬಗ್ಗೆ ನಿಮಗೆ ಆಲೋಚನೆ ಕಡಿಮೆ ಆಗ್ತದೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ಯಾವಾಗಲೂ ಕೂಡ ನಾವು ನಿತ್ಯವಾಗಿ ನಿರಂತರವಾಗಿ ಇರುವಂಥವುಗಳಿಗಾಗಿ ನಾವು ತೋಕೋಪಡಬೇಕಂತೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಕೊಲೊಸ್ಸೆ ಪತ್ರಿಕೆಯಲ್ಲಿ ದೇವರು ಒಂದು ಮಾತು ಹೇಳ್ತಾನೆ, ನೀವು ಭೂ ಸಂಬಂಧವಾದ ವಿಷಯಗಳಲ್ಲಿ ನೀವು ತೋಕೋಪಡಬೇಡ್ರಿ, ಮೇಲಿರುವಂಥವುಗಳನ್ನು ಹುಡುಕ್ರಿ, ಕ್ರಿಸ್ತನು ಅಲ್ಲಿ ಆಸನರೂಢನಾಗಿದ್ದಾನೆ, ಆತನು ನಿಮಗೆಲ್ಲವನ್ನು ಕೊಡ್ತಾನೆ ಎಂಬುದಾಗಿ ದೇವರು ಹೇಳಿದ್ದಾನೆ ಅಂತೇಳಿರಿ. ಹಲ್ಲೆಲೂಯಾ. ಹಾಗಾದರೆ ನನ್ನ ಪ್ರೀತಿದವ್ರ ಮಕ್ಕಳೇ, ಇವತ್ತು ನನ್ನ ಸಂದೇಶದ ಮೂಲ ಅಂಶ ಏನಪ್ಪ ಅಂತಂದರೆ ದಾವೀದನು ಸಮಸ್ತವನ್ನು ಸಂಪಾದನೆ ಮಾಡಿಕೊಂಡನೆಂಬುದಾಗಿ ನಾವು ಸತ್ಯವೇದದಲ್ಲಿ ದೇವರು ನಮ್ಗೆ ಹೇಳುವಂಥ ಸಂದರ್ಭದಲ್ಲಿ ಇವತ್ತು ಕನಿಷ್ಠ ದೇವರು ಆತ್ಮೀಯವಾಗಿ ಏನನ್ನು ಸಂಪಾದನೆ ಮಾಡಿಕೊಂಡನು, ನಿತ್ಯತ್ವದ ಬಗ್ಗೆ ದಾವೀದನು ಏನನ್ನು ಸಂಪಾದನೆ ಮಾಡಿಕೊಂಡನು, ನಿತ್ಯಕ್ಕೆ ಯಾವಾಗಲೂ ನಾಶವಾಗದಂಥ ವಿಷಯದಲ್ಲಿ ಯುಗಗಳೊಂದಿಗೆ ಯಾವಾಗಲೂ ನಾಶವಾಗುವಂಥ ಕೆಲವೊಂದು ವಿಷಯಗಳನ್ನು ದಾವೀದನು ಸಂಪಾದನೆ ಮಾಡಿಕೊಂಡನು. ಅವುಗಳಲ್ಲಿ ಕೇವಲ ಒಂದು 3 ವಿಷಯಗಳು ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ಕೇವಲ 3 ಸಂಗತಿಗಳು ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಂದು ವೇಳೆ ಸಂದೇಶನ ಅಂತ್ಯಭಾಗಕ್ಕೆ ಬಂದ ಸಂದರ್ಭದಲ್ಲಿ ನೀನು ಕೂಡ ಇವುಗಳನ್ನು ಸಂಪಾದಿಸಿಕೊಂಡಿದ್ದೀಯಪ್ಪ ಅಂತಂದರೆ ತುಂಬ ಸಂತೋಷ. ನೀನು ಕೂಡ ಈ 3 ಸಂಪಾದನೆಗಳು ನಿನ್ನಲ್ಲಿ ಕೂಡ ಇತ್ತಪ್ಪ ಅಂತಂದರೆ ತುಂಬ ನೀನು ಭಾಗ್ಯವಂತನು. ಒಂದು ವೇಳೆ ಈ 3 ಸಂಪಾದನೆಗಳು ನಿನಗೆ ಇಲ್ಲಪ್ಪ ಅಂತಂದರೆ, 3 ಸಂಪಾದನೆ ವಿಷಯದಲ್ಲಿ ನಿನಗೆ ಜ್ಞಾನ ಇಲ್ಲಪ್ಪ ಅಂತಂದರೆ, ಈ 3 ಸಂಪಾದನೆ ವಿಷಯದಲ್ಲಿ ನೀನು ವಿವೇಕ ಇರಲಾರ್ದೆ ಈ ಲೋಕದಲ್ಲಿ ಕೇವಲ ಭೂ ಸಂಬಂಧವಾದ ವಿಷಯಗಳಿಗೋಸ್ಕರವಾಗಿ, ಈ ಲೋಕದಲ್ಲಿ ಭೂ ಸಂಬಂಧವಾದಂಥ ಆಶೀರ್ವಾದಗೋಸ್ಕರವಾಗಿ ಹಗಲು ಇರುಳು ಪ್ರಾರ್ಥನೆ ಮಾಡ್ತಾ ಇದ್ದೀಯ, ಹಗಲು ಇರುಳು ಕಣ್ಣೀರು ಸುರಿಸ್ತಾ ಇದ್ದೀಯ, ಹಗಲು ಇರುಳು ಪ್ರಯಾಸ ಪಡ್ತಾ ಇದ್ದಪ್ಪ ಅಂತಂದರೆ ನಿನ್ನಂಥ ದೌರ್ಭಾಗ್ಯನು, ನಿನ್ನಂಥ ಗತಿಹೀನಳು ಬೇರೆ ಯಾರು ಇಲ್ಲ ಎಂಬುದಾಗಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಯಾಕಪ್ಪ ಅಂತಂದರೆ ದೇವರು ಏನು ಮಾಡ್ತಾನಪ್ಪ ಅಂತಂದರೆ ನಾವು ನಿತ್ಯತ್ವದ ಬಗ್ಗೆ ನಾವು ಕಾಳಜಿ ವಹಿಸ್ತೀವಿ ಅಂದರೆ, ನಿತ್ಯತ್ವದ ಬಗ್ಗೆ ನಾವು ಸ್ವಾಧೀನ ಮಾಡ್ಕೊಂಡೇವಪ್ಪ ಅಂತಂದರೆ ಈ ಲೋಕದಲ್ಲಿರುವಂಥ ಎಲ್ಲ ವಿಷಯಗಳು ಏನು ಮಾಡ್ತಾನೆ ದೇವರು ನಮಗೆ ಆರಾಮಾಗಿ ಕೊಡ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ನೀವು ಹೋಟೆಲ್ಗೆ ಹೋಗ್ತೀರಿ, ಊಟ ಆರ್ಡರ್ ಮಾಡ್ತೀರಿ, ಒಂದು ಊಟ ಕೊಡ್ರಿ ಅಂದಾಗ ಏನು ಕೊಡ್ತಾರೆ ಅವರು? ಹಾಂ, ಒಂದು ಊಟ ಕೊಡ್ರಿ ಅಂತ ಹೋಟೆಲ್ಗೆ ಹೋಗ್ತೀರಿ, ಆ ಪ್ಲೇಟಲ್ಲಿ ಎಷ್ಟು ಐಟಮ್ ಇರ್ತದೆ? ರೊಟ್ಟಿ ಒಂದೇ ಇರ್ತದೆ? ಇಲ್ಲಲ್ಲ, ಏನಿರ್ತದ್ರಾಗ ನೋಡ್ರಿ. ಅರ್ಜುನ್ ಬ್ರದರ್ ಹೇಳತ್ತಾರೆ 2 ರೊಟ್ಟಿ, 1 ಬಟ್ಲನ್ನ, ಪಾಪಾಡು, ಮೊಸರು, ಚಟ್ನಿ, ಇನ್ನೂ ನೀವು ಚಲೋ ಹೋಟೆಲ್ಗೆ ಹೋದ್ರೆ ಅಂದರೆ ಒಂದು ಸ್ವೀಟ್ನು ಆ್ಯಡ್ ಮಾಡ್ತಾರೆ ಅದ್ರಾಗ. ಹಲ್ಲೆಲೂಯಾ. ಅಂದರೆ ನಾವು ನೋಡ್ತೀವಿ ಇಹಲೋಕದಲ್ಲಿ ಸಿಗುವಂಥ ಆಶೀರ್ವಾದಗಳಿಗಾಗಿ ನಾವು ಹೆಚ್ಚಾಗಿ ತಗೋಪಡೋಂಥ ಅವಶ್ಯಕತೆ ಇಲ್ಲ. ಕಾರಣ ಏನಪ್ಪ ಅಂತಂದರೆ ದೇವರ ವಾಕ್ಯದಲ್ಲಿ ನೋಡ್ತೀವಿ, ಯೆಹೋವನು ಒಬ್ಬನ ಪ್ರವರ್ತನೆಯನ್ನು ಮೆಚ್ಚಿದನಪ್ಪ ಅಂತಂದರೆ ಏನು ಮಾಡ್ತಾನಂದರೆ ಎಲ್ಲ ಆಶೀರ್ವಾದಗಳನ್ನು ಆತನಿಗೆ ಏನು ಮಾಡ್ತಾನಪ್ಪ ಅಂದರೆ ಸುರಿದು ಬಿಡ್ತಾನಂತೇಳಿರಿ. ಹಲ್ಲೆಲೂಯಾ. ಇಹಲೋಕದ ಆಶೀರ್ವಾದಗಳಿಗೋಸ್ಕರ ನಾವು ಕಣ್ಣೀರು ಸುರಿಸೋದಾಗಲಿ, ನಾವು ಕಷ್ಟಪಡೋದಾಗಲಿ ಬೇಕೇ ಆಗಿಲ್ಲ. ನಾವು ಏನಾದರೂ ಕಷ್ಟಪಡಬೇಕಪ್ಪ ಅಂತಂದರೆ ನಾಶವಾಗುವಂಥ ನಿತ್ಯತ್ವಕ್ಕೋಸ್ಕರವಾಗಿ ನಿತ್ಯದಲ್ಲಿರುವಂಥ ಸಂಪಾದನೆಗಳನ್ನು ನಾವು ಸಂಪಾದನೆ ಮಾಡ್ಕೊಳ್ಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ನನ್ನ ಪ್ರೀತಿಯ ಮಕ್ಕಳೇ, ದಾವೀದನ ವಿಷಯದಲ್ಲಿ ಆತನು ಬಹಳಷ್ಟು ಸಂಪಾದನೆ ಮಾಡಿಕೊಂಡಿದ್ದಾನೆ. ಆತ್ಮ ಸಂಬಂಧದ ವಿಷಯದಲ್ಲಿ, ಆತ್ಮಿಕ ವಿಷಯಗಳಲ್ಲಿ ಆತನು ಬಹಳಷ್ಟು ಸಂಪಾದನೆ ಮಾಡಿಕೊಂಡಿದ್ದಾನೆ. ಆದರೆ ಕೆಲವೊಂದು 3 ನಿಮ್ಮ ದೃಷ್ಟಿಗೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ಆತನು ಮೊಟ್ಟ ಮೊದಲನೇದಾಗಿ ಆತನು ಏನು ಸಂಪಾದನೆ ಮಾಡ್ಕೊಂಡನಪ್ಪ ಅಂತಂದರೆ ಇಹಲೋಕದಲ್ಲಿ ಕೂಡ ಆತನಿಗೆ ದೇವರು ಸುಂದರವಾದಂಥ ಅರಮನೆಯನ್ನು ಕೊಟ್ಟನು. ಇಹಲೋಕದಲ್ಲಿ ಕೂಡ ನಾವು ನೋಡ್ತೇವೆ ದೊಡ್ಡ ಅರಮನೆ ವಾಸ ಮಾಡೋದಕ್ಕೋಸ್ಕರ ಆತನು ಕೊಟ್ಟನು. ನಾವು ನೋಡ್ತೇವೆ ಅದು ಸಾಲದಂತೆ ದೇವರು ಆತನಿಗೆ ಮೊಟ್ಟ ಮೊದಲಿಗೆ ಆತ್ಮ ಸಂಬಂಧವಾದ ವಿಷಯದಲ್ಲಿ ಏನು ಕೊಟ್ಟನೆಂಬುದಾಗಿ ದಯವಿಟ್ಟು ನನ್ನೊಂದಿಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ಮೊಟ್ಟ ಮೊದಲನೇದಾಗಿ ದಾವೀದನು ಏನನ್ನು ಆತನು ಸಂಪಾದನೆ ಮಾಡಿಕೊಂಡನು. ದಯವಿಟ್ಟು ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 16ನೇ ವಚನ ಸ್ಪೀಡಾಗಿ ದಯವಿಟ್ಟು ನನಗೆ ಓದಿ ಸಹಾಯ ಮಾಡಬೇಕಾಗಿ ನಿಮ್ಮಲ್ಲಿ ಬೇಡ್ಕೊಳ್ತಿದ್ದೇನೆ. ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 16ನೇ ವಚನ ಯಾರಾದರೂ ಓದಿ. ಇದಾದ ಮೇಲೆ ನಾನು ಹಿಂತಿರುಗಿ ಬಂದು ದಾವೀದನ ಬಿದ್ದು ಹೋಗಿರುವ ಗುಡಾರವನ್ನು ಎತ್ತುವೆನು. ದಾವೀದನ ಬಿದ್ದು ಹೋಗಿರುವಂತ ಗುಡಾರವನ್ನು ಎತ್ತುವೆನು. ಅದರಲ್ಲಿ ಹಾಳಾದದನ್ನು ನಾನು ಸರಿಮಾಡಿಸಿ ಅದನ್ನು ನೆಟ್ಟಗೆ ನಿಲ್ಲಿಸುವೆನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲರೂ ನನ್ನ ಕಡೆಗೆ ನಾವು ನೋಡ್ತೇವೆ. ನನ್ನ ಪ್ರೀತಿದವರ ಮಕ್ಕಳೇ, ನಾವು ನೋಡ್ತೇವೆ ದಾವೀದನ ತನ್ನ ಜೀವಿತದಲ್ಲಿ
ಆತ್ಮೀಯ ಕೋನದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ, ಆತ್ಮೀಯ ದೃಷ್ಟಿಯಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ, ನಾಶವಾಗುವಂಥದ್ದರಲ್ಲಿ ದಾವೀದನ ಮೊಟ್ಟ ಮೊದಲಿಗೆ ಆತನ ಏನು ಸಂಪಾದನೆ ಮಾಡಿಕೊಂಡು ನಮಗೆ ಹೇಳುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ನನ್ನ ಪ್ರೀತಿದವರ ಮಕ್ಕಳೇ, ನಮ್ಮ ಯೇಸು ಕ್ರಿಸ್ತನು ನಮ್ಮ ರಕ್ಷಕನು, ಆತನು ಈ ಪರಲೋಕಕ್ಕೆ ಆರಣವಾಗಿ ಹೋಗೋದಕ್ಕಿಂತ ಮುಂಚಿತವಾಗಿ ಆತನು ಹೇಳಿರುವಂಥ ಒಂದು ಮಾತೇನಪ್ಪ ಅಂತಂದರೆ, ನಿಮ್ಮ ಹೃದಯವು ಕಳವಳದಿರಲಿ, ನೀವು ಅಂಜದಿರಿ, ನೀವು ಭಯಪಡಬೇಡ್ರಿ. ಯಾಕಪ್ಪ ಅಂದರೆ ನಾನು ನಿಮಗೋಸ್ಕರವಾಗಿ ಬಿಡಾರಗಳನ್ನು ಸಿದ್ಧ ಮಾಡೋದಕ್ಕೋಸ್ಕರ ನಾನು ಹೋಗ್ತಾ ಇದ್ದೇನೆ. ನಾನು ಹೋಗಿ ನಿಮಗೆ ಬಿಡಾರಗಳನ್ನು ಸಿದ್ಧ ಮಾಡಿ ಬಂದ ಮೇಲೆ ನಾನು ತಿರುಗಿ ನಿಮ್ಮನ್ನು ಕರೆದುಕೊಂಡು ಹೋಗಿ ನನ್ನ ಜೊತೆ ನನ್ನ ಒಂದು ಬಿಡಾರದಲ್ಲಿ ನಿಮ್ಮನ್ನು ಕೂಡ ನಾನು ಇಟ್ಕೊಳ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದಂತೆ ನಾವು ನೋಡ್ತೇವೆ. ಮೊಟ್ಟ ಮೊದಲಿಗೆ ದಾವೀದನು ಏನನ್ನು ಸಂಪಾದನೆ ಮಾಡ್ಕೊಂಡನಪ್ಪ ಅಂತಂದರೆ ಆತನ ನಾವು ನೋಡ್ತೇವೆ, ಆತನು ಗುಡಾರವನ್ನು ಸಂಪಾದನೆ ಮಾಡ್ಕೊಂಡನೆಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ದಾವೀದನು ಈ ಲೋಕದಲ್ಲಿ ಅರಮನೆ ಇದ್ದರೂ ಕೂಡ, ದಾವೀದನ ಲೋಕದಲ್ಲಿ ಉನ್ನತವಾದಂಥ ಅರಮನೆಯಲ್ಲಿ ವಾಸ ಮಾಡಿದ್ರು ಕೂಡ ನಾವು ನೋಡ್ತೇವೆ ಪರಲೋಕದಲ್ಲಿ ಆತನು ಏನನ್ನು ಸಂಪಾದನೆ ಮಾಡ್ಕೊಂಡನಪ್ಪ ಅಂತಂದರೆ, ದಾವೀದನು ಏನು ಸಂಪಾದಿಸ್ಕೊಂಡನಪ್ಪ ಅಂತಂದರೆ ನಾವು ನೋಡ್ತೇವೆ ಪರಲೋಕದಲ್ಲಿ ನಾವು ನೋಡ್ತೇವೆ ಆತನು ಬಿಡಾರವನ್ನು, ಆತನು ಗುಡಾರವನ್ನು, ಆತನು ದೇವರ ಸನ್ನಿಧಿಯಲ್ಲಿ ಆತನಿಗೆ ಸ್ಥಳವನ್ನು, ನಿತ್ಯ ನಿವಾಸವನ್ನು ಆತನು ಸಂಪಾದನೆ ಮಾಡಿಕೊಂಡನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯ. ಕೀರ್ತನೆ 15ನೇ ವಚನ ಓದ್ತೀರಾ? ಯಾರಾದರೂ 15ನೇ ಅಧ್ಯಾಯ 1ನೇ ವಚನ ಓದ್ತೀರಾ? ಕೀರ್ತನೆ 15ನೇ ಅಧ್ಯಾಯ 1ನೇ ವಚನ ದಯವಿಟ್ಟು ಯಾರಾದರೂ ಒಬ್ಬರು ಓದ್ರಿ. ಆ ಗುಡಾರದಲ್ಲಿ ವಾಸಿಸುವಂಥವ್ರು ಎಂಥವ್ರು? ಯೆಹೋವನೇ ನಿನ್ನ ಗುಡಾರಗಳಲ್ಲಿ ಇಳುಕೊಂಡಿರುವುದಕ್ಕೆ, ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವರು ಎಂಥವರಾಗಿರ್ಬೇಕು? ಅವನು ಸಜ್ಜನನಾಗಿರ್ಬೇಕು, ಅವನು ನೀತಿವಂತನಾಗಿರ್ಬೇಕು, ಮನಪೂರ್ವಕವಾಗಿ ಅವನು ಮನಪೂರ್ವಕವಾಗಿ ಸತ್ಯವನ್ನಾಡುವಂತವನಾಗಿರ್ಬೇಕು, ಅವನು ಚಾಡಿಯನ್ನು ಹೇಳದವನಾಗಿರ್ಬೇಕು, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನಾಗಿರ್ಬೇಕು, ಯಾರನ್ನು ನಿಂದಿಸದವನಾಗಿರ್ಬೇಕು, ಅವನು ಭ್ರಷ್ಟರನ್ನು ಚೆರೆದು ಬಿಟ್ಟವನು, ಯೆಹೋವನಲ್ಲಿ ಭಯಭಕ್ತಿಯುಳ್ಳವರನ್ನು ಸನ್ಮಾನಿಸುವವನು, ನಷ್ಟವಾದರೂ ಪ್ರಮಾಣ ತಪ್ಪದವನು, ಅವನು ಸಾಲಕ್ಕೆ ಬಡ್ಡಿ ಕೇಳದವನು, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ಹಲ್ಲೆಲೂಯಾ. ಅರ್ಥ ಆಯ್ತರಿ? ದಾವೀದನು ಏನು ಸಂಪಾದನೆ ಮಾಡ್ಕೊಂಡನಂತ್ರಿ? ಕೀರ್ತನೆ 15ನೇ ಅಧ್ಯಾಯದಲ್ಲಿ ಅಲ್ಲಿ ನಾವು ನೋಡ್ತೇವೆ, ಓ ದೇವರೇ, ನಿನ್ನ ನಿವಾಸದಲ್ಲಿ ನಿನ್ನ ಗುಡಾರದಲ್ಲಿ ಇಳುಕೊಳ್ಬೇಕಂದ್ರೆ ಆತನು ಎಂಥವನಾಗಿರ್ಬೇಕಂದ್ರೆ ದೊಡ್ಡ ಲಿಸ್ಟೇ ಅದ ಇಲ್ಲಿ. ಆ ಗುಡಾರ ಸಂಪಾದನೆ ಮಾಡ್ಕೊಳ್ಬೇಕಂದ್ರೆ, ದೇವರ ರಾಜ್ಯದಲ್ಲಿ ನಾವು ಗುಡಾರ ಸಂಪಾದನೆ ಮಾಡ್ಕೊಳ್ಬೇಕಪ್ಪ ಅಂತಂದರೆ, ದೇವರ ರಾಜ್ಯದಲ್ಲಿ ನಿತ್ಯ ನಿವಾಸ ಗುಡಾರ ನಾವು ಸಂಪಾದನೆ ಮಾಡ್ಕೊಳ್ಬೇಕಂದ್ರೆ ನಾವು ನೋಡ್ತೇವೆ ದೊಡ್ಡ ಲಿಸ್ಟ್ ಇದೆ. ನೀವು ಮನೆಗೆ ಹೋಗೋದ್ರಿ, ನಾವು ನೋಡ್ತೇವೆ ಈ ಲೋಕದಲ್ಲಿ ಆ ಗುಡಾರ ನಾವು ಸಂಪಾದನೆ ಮಾಡ್ಕೊಳ್ಬೇಕಂದ್ರೆ, ನಿತ್ಯತ್ವದಲ್ಲಿ ದೇವರೊಂದಿಗೆ ನಾವು ಗುಡಾರವನ್ನು ಹಂಚಿಕೊಳ್ಬೇಕಂದ್ರೆ ಸಾಲಕ್ಕೆ ಬಡ್ಡಿ ಕೇಳದವನಾಗಿರ್ಬೇಕಂತೇಳಿ. ಹಲ್ಲೆಲೂಯಾ. ಎಷ್ಟು ಜನ ಸಾಲ ಕೊಟ್ಟು ಬಡ್ಡಿ ಕೇಳ್ತಾ ಇದ್ರಿ ಹೇಳ್ರಿ? ಯಾರಿಗಾದರೂ ಸಾಲ ಕೊಟ್ಟಿರಪ್ಪ ಅಂದರೆ ಅವ್ರಿಗೆ ಏನು ಮಾಡಬೇಡ್ರಿ, ನೀವು ಏನು ಮಾಡಬೇಡ್ರಿ, ಬಡ್ಡಿ ಕೇಳಬೇಡ್ರಿ. ಆಮೇಲೆ ನಾವು ನೋಡ್ತೇವೆ ಆತನು ಪ್ರಮಾಣ ತಪ್ಪದವನಾಗಿರ್ಬೇಕಂತ. ಹಲ್ಲೆಲೂಯಾ. ಏನಾಗಿರ್ಬೇಕಂತ? ಆತನು ತನಗೆ ನಷ್ಟವಾದರೂ ಕೂಡ ಇನ್ನೊಬ್ಬರ ವಿಷಯದಲ್ಲಿ ಪ್ರಮಾಣ ತಪ್ಪದವನಾಗಿರ್ಬೇಕಂತ. ಆತನು ತನಗೆ ನಷ್ಟ ಆದ್ರಾಗಲಿ, ತಾನು ನಷ್ಟ ಹೊಂದಲಿ, ಆದರೆ ಇನ್ನೊಬ್ಬರಿಗೆ ವಿಷಯದಲ್ಲಿ ನಷ್ಟವಾಗದಂತೆ ಆತನು ಬಹಳ ಪ್ರಾಮಾಣಿಕತೆ ವಹಿಸಬೇಕೆಂಬುದಾಗಿ ನೋಡ್ತಾ ಇದ್ದೀವಿ ಅಂತೇಳಿ. ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡ್ತೇವೆ ಚಾಡಿ ಹೇಳದವರಾಗಿರ್ಬೇಕೆಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಈ ವಿಷಯದಲ್ಲಿ ತುಂಬ ಜಾಗ್ರತೆ ವಹಿಸಬೇಕು ನಾವು. ಚಾಡಿ ಮಾತುಗಳನ್ನು ಹೇಳುವುದಾಗಲಿ, ಚಾಡಿ ಮಾತುಗಳನ್ನು ಇನ್ನೊಂದು ಕುಟುಂಬಕ್ಕೆ ನಾವು ಒಯ್ದು ಹಾಕುವುದಾಗಲಿ, ಇದನ್ನು ನಾವು ಮಾಡಿದೆವಪ್ಪ ಅಂತಂದರೆ ನಾವು ನಿತ್ಯತ್ವದಲ್ಲಿರುವಂಥ ಗುಡಾರವನ್ನು ಏನು ಮಾಡ್ತೀವಿ ಅಂದರೆ ಕಳೆದುಕೊಂಡು ಬಿಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅವನು ಸಜ್ಜನನಾಗಿರಬೇಕು, ಆತನು ನೀತಿವಂತನಾಗಿರಬೇಕು, ಆತನು ದೇವರಿಗೆ ಭಯಭಕ್ತಿ ಉಳ್ಳವನಾಗಿರಬೇಕು, ಆತನು ಸಾಲಕ್ಕೆ ಬಡ್ಡಿ ಕೇಳದವನಾಗಿರಬೇಕು, ಆತನ ಪ್ರವರ್ತನೆ ಚೆನ್ನಾಗಿರಬೇಕು. ಇದೆಲ್ಲ ಇರಬೇಕಪ್ಪ ಅಂತಂದರೆ ಅವ್ರಿಗೆ ಮಾತ್ರ ಏನು ಸಿಗ್ತದಂತ್ರಿ? ನಿತ್ಯವಾದಂಥ ಗುಡಾರ ಸಿಗ್ತದಂತೆ. ಅದಕ್ಕೆ ಪೌಲ್ ಹೇಳ್ತಾನೆ ಥೆಸಲೋನಿಕ ಪತ್ರಿಕೆಯಲ್ಲಿ, ಒಂದು ದಿವಸ ಈ ಗುಡಾರ ಅಂತಕ್ಕಂಥದ್ದನ್ನು ನಾವು ಬಿಟ್ಟು ಹೋಗ್ಬೇಕಂತ. ಹಲ್ಲೆಲೂಯಾ. ಏನು ಮಾಡ್ಬೇಕಂತಂತ್ರಿ? ಒಂದು ದಿವಸ ಈ ಗುಡಾರ ಏನು ಮಾಡ್ಬೇಕಂತ, ನಾವು ಈ ದೇಹ ಅಂತಕ್ಕಂಥ ಗುಡಾರ ಒಂದು ದಿವಸ ನಾವು ಏನು ಮಾಡ್ಬೇಕಂತ, ಇದು ಬಿಟ್ಟು ಬಿಡಬೇಕಂತಿದು. 60 ವರ್ಷನೋ 70 ವರ್ಷನೋ, ಬಲ ಹೆಚ್ಚಿದ್ರೆ 80 ವರ್ಷನೋ ಈ ಗುಡಾರದಲ್ಲಿ ಇರ್ಬೋದು, ನಾವು ವಾಸ ಮಾಡ್ಬೋದು ಇಲ್ಲಿ. ಆದರೆ ಒಂದು ದಿವಸ ಏನು ಮಾಡ್ಬೇಕಾಗ್ತಂದ್ರೆ ಈ ಗುಡಾರ ಬಿಡ್ಬೇಕಾಗ್ತದಂತ, ಈ ಗುಡಾರ ತ್ಯಜಿಸ್ಬೇಕಾಗ್ತದಂತ. ಈ ಗುಡಾರ ಬಿಟ್ಟ ಮೇಲೆ, ಈ ಗುಡಾರ ತ್ಯಜಿಸ ಮೇಲೆ ಇನ್ನು ನೆಕ್ಸ್ಟ್ ಪ್ಲೇಸ್ ಎಲ್ಲಿ, ಅದು ವಿಚಾರ ಮಾಡ್ಬೇಕು ನಾವು. ನೆಕ್ಸ್ಟ್ ಎಲ್ಲಿ ನಮ್ಮ ವಾಸ?
ಎರಡೇ ಸ್ಥಳ ಅವ. ಒಂದು ದೇವರು ನಿತ್ಯ ನಿವಾಸವಾಗಿ ಕೊಡುವಂಥ ಆತನ ಹತ್ರ ಇರುವಂಥ ಗುಡಾರ, ಇಲ್ಲಾಂದರೆ ನರಕ, ಆರದ ಬೆಂಕಿ. ಇವೆರಡು ಎಲ್ಲಿ ಆರಿಸ್ಕೋಬೇಕ್ರಿ ನಾವು? ಎಲ್ಲಿ ಆರಿಸ್ಕೋಬೇಕ್ರಿ? ಇಲ್ಲೇ ಆರಿಸ್ಕೋಬೇಕ್ರಿ. ಅಮೇರಿಕಕ್ಕೆ ಹೋದ್ಮೇಲೆ ಇಂಗ್ಲೀಷ್ ಕಲಿತೀನಿ ಅಂದ್ರೆ ನಡೆಯಲ್ಲ. ಏರ್ಪೋರ್ಟ್ಲಿಂದ ಕಿವಿ ಹಿಡಿದು ವಾಪಸ್ ಕಳಿಸ್ತಾರೆ. ಬಾಂಬೆಗೆ ಹೋದ್ಮೇಲೆ ಹಿಂದಿ ಕಲಿತೀನಿ ಅಂದ್ರೆ ಏನು ಮಾಡ್ತಾರೆ? ಚಲ್ ರೇ ಭಯ ಅಂತಾರೆ. ನೀನು ಬಾಂಬೆಗೆ ಹೋಗ್ಬೇಕಂದ್ರೆ ಹಿಂದಿ ಪರ್ಫೆಕ್ಟ್ ಕಲಿಬೇಕು. ನೀನು ಅಮೇರಿಕಕ್ಕೆ ಹೋಗ್ಬೇಕಂದ್ರೆ ಇಂಗ್ಲೀಷ್ ಪರ್ಫೆಕ್ಟ್ ಬರ್ಬೇಕು ನಿನಗೆ. ಅಂದರೆ ಸ್ವಲ್ಪ ದಿನ ಬದುಕ್ತಿ, ಸ್ವಲ್ಪ ದಿನ ಅಲ್ಲಿ ಇರ್ತಿ. ಇಲ್ಲಂದ್ರೆ ಇಲ್ರಿ ನನ್ನ ಕನ್ನಡನೇ ಬರ್ತದ್ರಿ ಅಂದ್ರೆ ಏನ್ರಿ? ಅದಕ್ಕೆ ನಾವು ನೋಡ್ತೀವಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ದೇಹ ಅಂತಕ್ಕಂಥ ಗುಡಾರ 60 ವರ್ಷ 70 ವರ್ಷ 80 ವರ್ಷ ಆದರೂ ಒಂದು ದಿವಸ ನಾವು ಬಿಡಲೇಬೇಕು. ಆದರೆ ದಾವೀದನು ಏನನ್ನು ಸಂಪಾದನೆ ಮಾಡ್ಕೊಂಡನಪ್ಪ ಅಂತಂದರೆ, ಆತನ ಮೊಟ್ಟ ಮೊದಲದಾಗಿ ನಾವು ನೋಡ್ತೇವೆ ಕೀರ್ತನೆ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಓ ದೇವರೇ, ನಿನ್ನ ಗುಡಾರದಲ್ಲಿ ವಾಸಿಸುವವನವನು ಎಂಥವನಾಗಿರ್ಬೇಕಂದ್ರೆ ಆತನು ಸಜ್ಜನನಾಗಿರಬೇಕು, ಆತನು ನೀತಿವಂತನಾಗಿರಬೇಕು, ಆತನು ದೇವರಿಗೆ ಭಯಪಡುವಂಥವಳಾಗಿರಬೇಕು, ಅವರು ಚಾಡಿ ಮಾತುಗಳನ್ನು ಹೇಳಿದವರಾಗಿರಬೇಕು, ಅವರು ನಿನಗೆ ಬಹಳ ನಂಬಿಗಸ್ತರಾಗಿರಬೇಕು, ಅವರು ನಿನಗೆ ಬಹಳ ಪ್ರೀತಿಕರವಾಗಿರಬೇಕು. ಅಂಥವ್ರಿಗೆ ಮಾತ್ರ ನಾವು ನೋಡ್ತೇವೆ ನಿತ್ಯವಾದಂಥ ಬಿಡಾರ, ನಿತ್ಯವಾದಂಥ ಗುಡಾರ ಅಂತಕ್ಕಂಥ ಸಿಗ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಈ ನನ್ನ ಮಾತುಗಳನ್ನು ಕೇಳುವಂಥ ತಂಗಿ ತಮ್ಮ, ನಿನ್ನ ಜೀವಿತದಲ್ಲಿ ಈ ಗುಡಾರಕ್ಕೋಸ್ಕರ ನೀನು ಏನಾದರೂ ಪ್ರಯತ್ನ ಪಟ್ಟಿದೀಯಾ? ಈ ಗುಡಾರ ನನಗೂ ಬೇಕು, ಇದೇನು 60 ವರ್ಷ 70 ವರ್ಷ ಆದಮೇಲೆ ಇದು ನಾನು ಬಿಟ್ಟು ಇನ್ನೇನು ನಿತ್ಯತ್ವಕ್ಕೆ ಹೋಗಬೇಕು, ಆ ಗುಡಾರದ ಬಗ್ಗೆ ಎಂದಾದ್ರೂ ನೀನೆಲ್ಲ ಒಂದು ಆಲೋಚನೆ ಬಂದಿದೆಯಾ? ಒಂದ್ಸಲ ಆಲೋಚನೆ ಮಾಡು. ಕಾರಣ ಏನಪ್ಪ ಅಂತಂದರೆ ನಾವು ನೋಡ್ತೇವೆ, ದೇವ್ರು ನಮ್ಮನ್ನು ಈ ವಾಕ್ಯ ಯಾಕೆ ತರ್ತಾ ಇದ್ದಾನಪ್ಪ ಅಂತಂದರೆ, ನಮ್ಮನ್ನು ನಿತ್ಯತ್ವದಲ್ಲಿ, ನಿತ್ಯ ಬಿಡಾರದಲ್ಲಿ, ನಿತ್ಯ ಗುಡಾರದಲ್ಲಿ ಆತನು ಇರಬೇಕೆಂಬುದಾಗಿ ದೇವರು ಆಸೆ ಪಡ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ದಾವೀದನ ಈ ಲೋಕದಲ್ಲಿ ಸಮಸ್ತವನ್ನು ಆತನು ಸಂಪಾದನೆ ಮಾಡ್ಕೊಂಡ ದೇವ್ರು ಯಾಕೆ ಬರ್ದಿದ್ದಾನಪ್ಪ ಅಂದರೆ, ಸಮಸ್ತವನ್ನು ಅಂತ ಯಾಕೆ ಬರ್ದಿದ್ದಾನಪ್ಪ ಅಂತಂದರೆ, ಈ ಲೋಕದಲ್ಲಿ ಆತನು ಎಲ್ಲವನ್ನು ಸಂಪಾದನೆ ಮಾಡ್ಕೊಂಡು, ಈ ಲೋಕದಲ್ಲಿ ಎಲ್ಲವನ್ನು ಸಂಪಾದನೆ ಮಾಡ್ಕೊಂಡನು. ಆದರೆ ಆತನು ಇದಕ್ಕೆ ಆತನು ತೃಪ್ತಿಯಾಗಿರಲಿಲ್ಲ ಅಂತೇಳಿ. ಹಲ್ಲೆಲೂಯಾ. ಏನು ಮಾಡ್ದಂದ್ರೆ ದಾವೀದನು ಈ ಲೋಕದಲ್ಲಿ ಸಂಪಾದನೆ ಮಾಡಿದಂಥ ವಿಷಯಗಳಿಗೆ ಆತನು ತೃಪ್ತಿಯಾಗಿರಲಿಲ್ಲ. ಆತನು ಕೇಳ್ತಾನೆ ಕೀರ್ತನೆ 15ರಲ್ಲಿ, ದೇವರೇ, ನಿನ್ನ ಬಿಡಾರದಲ್ಲಿ ವಾಸಿಸುವನು ಎಂಥವನಾಗಿರ್ಬೇಕಪ್ಪ ಅಂತಂದರೆ ಆತನು ಸಜ್ಜನನಾಗಿರಬೇಕು, ನೀತಿವಂತನಾಗಿರಬೇಕು, ಸಾಲಕ್ಕೆ ಬಡ್ಡಿ ಕೇಳಿದವನಾಗಿರಬೇಕು, ನಿನ್ನಲ್ಲಿ ಭಯಭಕ್ತಿ ಉಳ್ಳವನಾಗಿರಬೇಕು, ಚಾಡಿ ಹೇಳ್ದವನಾಗಿರಬೇಕು. ಓ ದೇವರೇ, ನಿನ್ನ ಗುಡಾರದಲ್ಲಿ ಅಂಥವರು ವಾಸ ಮಾಡ್ತಾರೆ ಎಂಬುದಾಗಿ ಹೇಳಿದಂಥ ಸಂದಲಿ ದಾವೀದನು ಮೊಟ್ಟ ಮೊದಲಾಗಿ ಏನನ್ನು ಸಂಪಾದನೆ ಮಾಡ್ಕೊಂಡನಪ್ಪ ಅಂತಂದರೆ, ದೇವರ ಸನ್ನಿಧಿಯಲ್ಲಿ ಆತನು ಗುಡಾರವನ್ನು ಆತನು ಸಂಪಾದನೆ ಮಾಡ್ಕೊಂಡಿದ್ದೇನೆ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದೇನೆ, ದಾವೀದನ ಗುಡಾರ ಈ ಲೋಕದಲ್ಲಿ ಬಿದ್ದು ಹೋಯಿತು, ಆದರೆ ದೇವರು ಹೇಳ್ತಾ ಇದ್ದೇನೆ, ಪರಲೋಕದಲ್ಲಿ ಹೇಳ್ತಾ ಇದ್ದೇನೆ, ದಾವೀದನ ಬಿದ್ದು ಹೋಗಿರುವಂಥ ಗುಡಾರವನ್ನು ನಾನು ತಿರುಗಿ ಅದನ್ನು ಸ್ಥಿರಪಡಿಸ್ತೇನೆ, ಅದನ್ನು ಶಾಶ್ವತವಾಗಿ ನಾನು ನಿಲ್ಲಿಸ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ದೇನೆ ಅಂತೇಳಿ. ಹಲ್ಲೆಲೂಯಾ. ಮೊಟ್ಟ ಮೊದಲನೇದಾಗಿ ದಾವೀದನ ಏನು ಸಂಪಾದನೆ ಮಾಡ್ಕೊಂಡನ್ರಿ? ಗುಡಾರವನ್ನು ಸಂಪಾದನೆ ಮಾಡ್ಕೊಂಡ. ಎರಡನೇದಾಗಿ ಬನ್ನಿ ನಾವೆಲ್ಲರೂ ಕೂಡ ದೇವರ ವಾಕ್ಯದ ಕಡೆಗೆ ಹೋಗೋಣ. ಯಾರಾದರೂ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ, ಬುಕ್ ಆಫ್ ರೆವಲೆನ್ಸ್, ದಾವೀದನು ಏನನ್ನು ಸಂಪಾದನೆ ಮಾಡಿಕೊಂಡನು? ದಯವಿಟ್ಟು ಯಾರಾದರೂ ಪ್ರಕಟಣೆ 3:7 ಓದ್ತೀರಾ? ಪ್ರಕಟಣೆ 3:7. ಫಿಲದೆಲ್ಫಿಯಾದಲ್ಲಿರುವ ಸಭೆಯ ದೂತನಿಗೆ ಬರೆ, ಫಿಲದೆಲ್ಫಿಯಾ ಸಭೆಯ ದೂತನಿಗೆ ಬರೆ, ಪರಿಶುದ್ಧನು ಸತ್ಯವಂತನು ದಾವೀದನ ಬೀಗದ ಕೈ ಉಳ್ಳವನು, ಪರಿಶುದ್ಧನು ಸತ್ಯವಂತನು ದಾವೀದನ ಬೀಗದ ಕೈಗಳು ಉಳ್ಳಾತನು, ಯಾರು ಮುಚ್ಚಕೂಡದಂತೆ ತೆರೆಯುವವನು, ಯಾರು ಮುಚ್ಚಕೂಡದಂತೆ ತೆರೆಯುವನು, ಯಾರು ತೆರೆಯದಂತೆ ಮುಚ್ಚುವವನು ಆಗಿರುವಾತನು, ಯಾರು ತೆರೆದರೂ ಮುಚ್ಚದಂತೆ ಆಗಿರುವವನು, ಹೇಳುವುದೇನೆಂದರೆ ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ, ನಿನಗಿರುವಂತಹ ಶಕ್ತಿ ಕೊಂಚವಾಗಿದ್ದರೂ, ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದರಿಂದ ಇಗೋ ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ದಾವೀದನು ಎರಡನೇದಾಗಿ ಏನನ್ನು ಸಂಪಾದನೆ ಮಾಡ್ಕೊಂಡನಪ್ಪ ಅಂತಂದರೆ, ದಾವೀದನು ಶ್ರೇಷ್ಠವಾಗಿ ಆತನ ಸಂಪಾದನೆ ಮಾಡ್ಕೊಂಡಿದ್ದೇನಪ್ಪ ಅಂತಂದರೆ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ದಾವೀದನು ಬೀಗದ ಕೈಗಳನ್ನು ಆತನು ಸಂಪಾದನೆ ಮಾಡಿಕೊಂಡನೆಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ನೋಡ್ತೇವೆ ದಾವೀದನು ಏನನ್ನು ಸಂಪಾದನೆ ಮಾಡ್ಕೊಂಡನು. ಎರಡನೇದಾಗಿ ನೋಡ್ತೀವಿ ಆತನನ್ನು ನೋಡ್ತೇವೆ, ಪರಲೋಕ ಪಟ್ಟಣದ ಬೀಗದ ಕೈಗಳನ್ನು ಆತನು ಏನು ಮಾಡ್ದನಂತಾರೆ, ಆತನು ಸ್ವಾಧೀನ ಮಾಡಿಕೊಂಡನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ನಾವು ನೋಡ್ತೇವೆ ಎಲ್ಲ ಸಕಲ ಒಂದು ಜ್ಞಾನವು ಎಲ್ಲಿ ಅಡಗಿದೆಪ್ಪ ಅಂತಂದರೆ ಅದು ಕ್ರಿಸ್ತನಲ್ಲಿ ಮಾತ್ರ ಅಡಗಿದೆ ಅಂತೇಳಿ. ಹಲ್ಲೆಲೂಯಾ.
ಸಕಲ ಆಶೀರ್ವಾದಗಳು ಎಲ್ಲಿ ಅಡಗಿವೆಯಪ್ಪ ಅಂತಂದರೆ ಅದು ಕ್ರಿಸ್ತನಲ್ಲಿ ಮಾತ್ರ ಅಡಗಿವೆ ಎಂಬುದಾಗಿ ನೋಡ್ತೀವಿ ಅಂತೇಳಿರಿ. ಸಕಲ ವೈಭವವು, ಸಕಲ ಆಶೀರ್ವಾದವು, ಸಕಲ ಮೇಲು ಎಲ್ಲವೂ ಕೂಡ ನಾವು ನೋಡ್ತೇವೆ. ಜ್ಞಾನ, ಐಶ್ವರ್ಯ, ಸಂಪತ್ತು ಕೂಡ ಎಲ್ಲವೂ ಎಲ್ಲಿ ಅಡಗಿದೆಯಪ್ಪ ಅಂತಂದರೆ, ಎಲ್ಲಿ ಯಾವ ಡೋರಲ್ಲಿ ಮುಚ್ಚಲ್ಪಟ್ಟಿದೆಯಪ್ಪ ಅಂತಂದರೆ ನಾವು ನೋಡ್ತೇವೆ. ಅದರ ಬೀಗದ ಕೈ ಯಾರ ಹತ್ರಲ್ಲಿದೆಯಪ್ಪ ಅಂತಂದರೆ ದಾವೀದನ ಹತ್ರ ಇದೆ ಎಂಬುದಾಗಿ ನೋಡ್ತೇವೆ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೇವೆ, ಸಮಸ್ತವನ್ನು ದಾವೀದನು ಸಂಪಾದನೆ ಮಾಡಿಕೊಂಡ ನಮಗೆ ದೇವ್ರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನಲ್ಲಿರುವಂಥ ಐಶ್ವರ್ಯವನ್ನು, ಕ್ರಿಸ್ತನಲ್ಲಿರುವಂಥ ಪ್ರಭಾವವನ್ನು, ಕ್ರಿಸ್ತನಲ್ಲಿರುವಂಥ ಮಹಿಮಾಶ್ವರ್ಯವನ್ನು ನಾವು ನೋಡ್ತೇವೆ. ದಾವೀದನ ಹೇಗೆ ಪಡೆದುಕೊಂಡನಪ್ಪ ಅಂತಂದರೆ ಆತನ ಹತ್ರ ಏನಿತ್ತಂತ್ರಿ? ಬೀಗದ ಕೈಗಳು ಆತನ ಹತ್ರ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ವಿಶ್ವಾಸಿ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ, ದೇವ್ರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ಇವತ್ತು ದೇವ್ರು ನಮಗೂ ನಿಮಗೂ ಏನು ಮಾಡಬೇಕಂತ ಅದನ್ನು ಇಷ್ಟಪಡ್ತಾ ಇದ್ದಾನಪ್ಪ ಅಂತಂದರೆ, ದೇವರು ನನಗೆ ನಿನ್ನ ಕುರಿತು ಆತನ ಏನು ಆಲೋಚಿಸ್ತಾ ಇದ್ದಾನಪ್ಪ ಅಂತಂದರೆ ನಾವು ನೋಡ್ತೇವೆ. ಇವತ್ತು ದೇವರು ಬೀಗದ ಕೈಗಳನ್ನು ನಮ್ಮ ಕೈಯಲ್ಲಿ ಕೊಡಬೇಕೆಂಬುದಾಗ ಆತನ ಇಷ್ಟಪಡ್ತಾ ಇದ್ದಾನೆ ಅಂತೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ, ಎಲಿಯನ್ನು ಪ್ರಾರ್ಥನೆ ಮಾಡಿದಾಗ ಆತನ ವಿಷಯದಲ್ಲಿ ನಾವು ನೋಡ್ತೇವೆ. ಯಾಕೋಬನ ಪತ್ರಿಕೆಯಲ್ಲಿ ಎಲಿಯನು ನಮ್ಮಂಥ ಸ್ವಭಾವವುಳ್ಳವನು, ಆತನು ಮಳೆ ಬರಬಾರ್ದೆಂಬುದಾಗಿ ಆತನು ಪ್ರಾರ್ಥನೆ ಮಾಡಲು 3 ವರ್ಷ 6 ತಿಂಗಳು ಮಳೆ ಬರಲಿಲ್ಲ ಎಂಬುದಾಗಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ತಿರುಗಿ ಎಲಿಯನ್ನು ಪ್ರಾರ್ಥನೆ ಮಾಡಿದಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ತಿರುಗಿ ಮಳೆ ಬಂತೆಂಬುದಾಗಿ ದೇವ್ರ ವಾಕ್ಯ ನೋಡ್ತೇವೆ. ನಾವು ನೋಡ್ತೇವೆ, ಮೊಟ್ಟ ಮೊದಲಾಗಿ ಬೀಗದ ಕೈಗಳು ಆಕಾಶವನ್ನು ಕಬ್ಬಿಣದಂತೆ, ನಾವು ನೋಡ್ತೇವೆ ಭೂಮಿಯನ್ನು ತಾಮ್ರದಂತೆ, ಇದೆಲ್ಲಕ್ಕೆ ಬೀಗ ಹಾಕಲು ನಾವು ನೋಡ್ತೇವೆ. ಬೀಗದ ಕೈಯಲ್ಲಿ ನಾವು ನೋಡ್ತೇವೆ ಎಲಿಯನ ಹತ್ರ ಇತ್ತು. ನಾವು ನೋಡ್ತೇವೆ ಅದನ್ನು ಆತನು ಸಂಪಾದನೆ ಮಾಡಿಕೊಂಡನು. ಇವತ್ತು ನಾವು ನೋಡ್ತೇವೆ ದಾವೀದನ ಅಷ್ಟೊಂದು ಐಶ್ವರ್ಯ ಭೂಲೋಕದಲ್ಲಿ ಹೊಂದಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ಭೂಲೋಕದ ಜೊತೆಗೆ ಈ ಐಶ್ವರ್ಯದ ಜೊತೆಗೆ ಪರಲೋಕದ ಮಹಿಮಾಶ್ವರ್ಯ ಕೂಡ ಆತನು ಹೊಂದಿಕೊಳ್ಳಲು ಕಾರಣ ಏನಪ್ಪ ಅಂತಂದರೆ ದಾವೀದನು ಬೀಗದ ಕೈಗಳನ್ನು ಆತನು ಸಂಪಾದನೆ ಮಾಡಿಕೊಂಡಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ನನ್ನ ತಮ್ಮ ತಂಗಿ, ನಿನ್ನ ಜೀವಿತದಲ್ಲಿ ಈ ಲೋಕದಲ್ಲಿ ಸ್ಟ್ರಗಲ್ ಆಗ್ತಾ ಇದೆಯಪ್ಪ ಅಂತಂದರೆ, ಆಶೀರ್ವಾದದ ಬಾಗಿಲು ಇನ್ನೂ ಕೂಡ ನಿನಗೆ ಓಪನ್ ಆಗ್ತಾ ಇಲ್ಲಪ್ಪ ಅಂತಂದರೆ, ಯಾವುದೋ ಒಂದು ಬೀಗ ಅದಕ್ಕೆ ಹಾಕಲ್ಪಟ್ಟಿದೆ, ಅದನ್ನು ತೆರೆದರೆ ಮಾತ್ರ ಆಶೀರ್ವಾದ, ಅದು ಡೋರ್ ಓಪನ್ ಆಗ್ತಾ ಇಲ್ಲ ಎಂಬುದಾಗಿ ನಿನ್ನ ಜೀವಿತದಲ್ಲಿ ಏನೇ ಮಾಡಿದ್ರು ಕೂಡ, ಎಷ್ಟೋ ಪ್ರಾರ್ಥನೆ ಮಾಡ್ತಾ ಇದೆಯಾ, ಉಪವಾಸ ಮಾಡ್ತಾ ಇದೆಯಾ, ಎಷ್ಟು ದಾನ ಮಾಡ್ತಾ ಇದೆಯಾ, ಎಷ್ಟು ಧರ್ಮ ಮಾಡ್ತಾ ಇದೆಯಾ, ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದೆಯಾ, ನೀತಿ ಕಾರ್ಯಗಳನ್ನು ಮಾಡ್ತಾ ಇದೆಯಾ, ಅನೇಕ ಉಪವಾಸಗಳನ್ನು ಮಾಡ್ತಾ ಇದೆಯಾ, ಆದರೂ ಕೂಡ ನಿನ್ನ ಜೀವಿತದಲ್ಲಿ ಇನ್ನೂ ಕೂಡ ಆಶೀರ್ವಾದದ ಬಾಗಿಲು ಇನ್ನೂ ಕೂಡ ತೆರೀತಾ ಇಲ್ಲಪ್ಪ ಅಂತಂದರೆ, ಅದಕ್ಕೊಂದು ಬೀಗ ಹಾಕಲ್ಪಟ್ಟಿದೆಪ್ಪ ಅಂತಂದರೆ ನಿನಗೊಂದು ಬೀಗದ ಕೈ ಅವಶ್ಯಕತೆ ಇದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಆ ಬೀಗದ ಕೈ ಯಾವುದೆಂಬುದು ನೋಡುತ್ತ ಸಂದರ್ಭದಲ್ಲಿ ಅದು ದೇವ್ರು ನಿನಗೆ ಕೊಡ್ಲಿಕ್ಕೆ ಆತನ ಇಷ್ಟಪಡ್ತಾನೆ. ಆ ಬೀಗದ ಕೈ ನಾವು ನೋಡ್ತಿದ್ದೇವೆ, ದಾವೀದನು ಸಂಪಾದನೆ ಮಾಡಿಕೊಂಡಿದ್ದಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಈ ಲೋಕದಲ್ಲಿ ದಾವೀದನು ಕೇವಲ ಆಶೀರ್ವಾದದ ಮಹಿಮಾಶ್ವರದ ಬೀಗದ ಕೈಗಳನ್ನು ಸ್ವಾಧೀನ ಮಾಡಿಕೊಳ್ಳೋದು ಮಾತ್ರವಲ್ಲದೆ, ಈ ಬೀಗದ ಕೈಯಲ್ಲಿ ಎಷ್ಟು ಆಶೀರ್ವಾದ ಇದೆಯಪ್ಪ ಅಂತಂದರೆ ನಾವು ನೋಡ್ತೇವೆ, ದಾವೀದನ ಪಟ್ಟಣ ಅಂತೇಳಿ ದೊಡ್ಡ ಹೆಸರನ್ನು ಕೂಡ ಆತನ ಪಡೆದುಕೊಂಡಾನೆ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ, ಒಂದು ಊರು, ಒಂದು ಪಟ್ಟಣದ ಯಾರ ಹೆಸರಲ್ಲಿತ್ತಂದ್ರೆ ಅದು ಎಂಥ ಅದ್ಭುತವಾದಂತಹ ಒಂದು 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 ಬೀಗದ ಕೈ ದಾವೀದನ ಹತ್ರ ಇತ್ತಪ್ಪ ಅಂತಂದರೆ ನಾವು ನೋಡ್ತೇವೆ. ದಾವೀದನಿಗೆ ಕೊಟ್ಟಂಥ ಬೀಗದ ಕೈ ಅದು ಎಂಥದ್ದಿದಪ್ಪ ಅಂತಂದರೆ, ಅದನ್ನು ದೇವರು ಒಂದು ವೇಳೆ ಕ್ಲೋಸ್ ಮಾಡ್ದನಪ್ಪ ಅಂತಂದರೆ ಯಾರಿಗೂ ತೆರೆಯಲಿಕ್ಕೆ ಸಾಧ್ಯ ಇಲ್ಲ. ದೇವರು ಮುಚ್ಚಿದನಪ್ಪ ಅಂತಂದ್ರೆ ಯಾರಿಗೆ ತೆರಲಿಕ್ಕೂ ಸಾಧ್ಯ ಇಲ್ಲ. ದೇವರು ಒಂದು ವೇಳೆ ತೆರೆದಿಟ್ಟಪ್ಪ ಅಂದ್ರೆ ಅದನ್ನು ಮುಚ್ಚಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಆದರೆ ಯಾರೇ ಒಬ್ಬರಿಗೆ ಸಾಧ್ಯ ಅದಂತೆ. ಯಾರಿಗೆ ಸಾಧ್ಯ ಅದಂತ್ರಿ? ದಾವೀದನಿಗೆ. ಯಾರಿಗೆ ಸಾಧ್ಯ ಅದಂತ? ದಾವೀದನಿಗೆ. ನಾವು ನೋಡ್ತೇವೆ ದಾವೀದನಿಗೆ ಏನನ್ನು ಸಂಪಾದನೆ ಮಾಡ್ಕೊಂಡನಪ್ಪ ಅಂತಂದರೆ ನಾವು ನೋಡ್ತೇವೆ, ಆತನು ಬೀಗದ ಕೈಗಳನ್ನು ಆತನು ಸಂಪಾದನೆ ಮಾಡಿಕೊಂಡನು. ಅದಕ್ಕೋಸ್ಕರಾಗಿ ಮಹಿಮಾ ಐಶ್ವರ್ಯ ಕ್ರಿಸ್ತನಲ್ಲಿರುವಂಥ ಪ್ರಭಾವ ಆತನು ಸಂಪಾದನೆ ಮಾಡಿಕೊಂಡನು. ಕೊನೆಗೆ ನಾವು ನೋಡ್ತೇವೆ ಆ ಮಹಿಮಾ ಐಶ್ವರ್ಯ ಕ್ರಿಸ್ತನ ವಿಷಯದಲ್ಲಿ ಆತನು ಸಂಪಾದನೆ ಮಾಡಿಕೊಂಡಂಥ ಬೀಗದ ಕೈ, ಆತನ ಹೆಸರು ಎಲ್ಲಿ ತನಕ ಪ್ರಖ್ಯಾತಿ ಹೋಯ್ತಪ್ಪ ಅಂತಂದರೆ, ಒಂದು ಸಲ ಯೇಸು ಸ್ವಾಮಿ ಈ ಲೋಕದಲ್ಲಿ ಹೋಗ್ತಾ ಇರ್ತಾನೆ. ಹೋಗುವಂಥ ಸಂದರ್ಭದಲ್ಲಿ ಅನೇಕರು ಆತನನ್ನು ಕೂಗ್ತಾ ಇರ್ತಾರೆ, ಕರೀತಾ ಇರ್ತಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಕರೀತಾನೆ, ದಾವೀದ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ ಒಬ್ಬ ಕುರುಡನ ಕರೆಯುವುದನ್ನೆಲ್ಲ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ನೋಡ್ರಿ, ಎಂಥ ಅದ್ಭುತವಾದಂಥ ಒಂದು ದಾವೀದನ ಆಶೀರ್ವಾದವನ್ನು ಪಡೆದುಕೊಂಡನಪ್ಪ ಅಂತಂದರೆ, ಎಂಥ ಶ್ರೇಷ್ಠವಾದಂಥ ಆಶೀರ್ವಾದ, ಎಂಥ ಬೀಗದ ಕೈಯನ್ನು ದಾವೀದನ ಪಡೆದುಕೊಂಡನಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾವೆಲ್ಲರೂ ಕೂಡ ಏನನ್ನಾದರೂ ಸಂಪಾದನೆ ಮಾಡ್ಕೊಳ್ಬೇಕಪ್ಪ ಅಂತಂದರೆ ಬೀಗದ ಕೈಯನ್ನು ಸಂಪಾದನೆ ಮಾಡ್ಕೊಳ್ಬೇಕಂತೇಳಿರಿ. ಹಲ್ಲೆಲೂಯಾ. ಇದು ಎಲ್ಲಿದೆ ಎಂಬುದನ್ನು ಸಂಬಳಿ ಕ್ರಿಸ್ತನಲ್ಲಿ ಇದು ಮರೆಯಾಗಿದೆ, ಕ್ರಿಸ್ತನಲ್ಲಿ ಇದು ಬಚ್ಚಿಡಲ್ಪಟ್ಟಿದೆ, ಕ್ರಿಸ್ತನಲ್ಲಿ ಇದನ್ನು ನಾವು ಹೊಂದಿಕೊಳ್ಳಲು ಸಾಧ್ಯ. ಅದರ ದಾವೀದನ ಅದನ್ನು ಚಾವಿ ಬೀಗದ ಕೈಯನ್ನು ಹೊಂದಿಕೊಂಡನು. ನೀನು ಕೂಡ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ವಿಶ್ವಾಸವಿಟ್ಟು ಆತನೇ ನಿಜವಾದಂಥ ದೇವರು, ಲೋಕದ ರಕ್ಷಕನು, ಪಾಪದ ವಿಮೋಚಕನು, ಪಾಪ ಪರಿಹಾರ ಮಾಡುವಂಥವನು, ನನ್ನನ್ನು ಉನ್ನತಿಗೆ ತರುವಂಥವನು, ನನ್ನನ್ನು ನಡೆಸುವಂಥವನು, ರಕ್ಷಿಸುವಂಥವನು, ಸಂರಕ್ಷಿಸುವಂಥವನು ಎಂಬುದಾಗಿ ನೀನು ಕೂಡ ಈ ಲೋಕದಲ್ಲಿ ನಂಬಿದಪ್ಪ ಅಂತಂದರೆ ಆ ಬೀಗದ ಕೈ ನಿನ್ನ ಕೈಯಲ್ಲೂ ಕೂಡ ಬರ್ತದೆ ಅಂತೇಳಿದ್ರೆ. ಹಲ್ಲೆಲೂಯಾ.
ಆ ಬೀಗದ ಕೈ ನಿನ್ನ ಕೈಯಲ್ಲಿ ಕೂಡ ಬರ್ತದೆ. ಅದನ್ನು ನೀನು ಕೂಡ ಸಂಪಾದನೆ ಮಾಡ್ಕೊಳ್ತೀಯ. ನೀನು ಕೂಡ ನಿನಗೋಸ್ಕರವಾಗಿ ಆಶೀರ್ವಾದದ ಬಾಗಿಲನ್ನು ನೀನೇ ತೆರೆದು ಹೋಗ್ತೀಯ. ಆಶೀರ್ವಾದದ ಹಿಂಗಾರು ಮುಂಗಾರು ಅಂತಕ್ಕಂಥ ಮಳೆ ನಿನ್ನ ತಲೆ ಮೇಲೆ, ಕುಟುಂಬದ ಮೇಲೆ ದೇವರು ಸುರಿಸ್ತಾನೆ. ಅದಕ್ಕೋಸ್ಕರವಾಗಿ ದಾವೀದನ ಸಂಪಾದನೆ ಮಾಡಿಕೊಂಡಂತೆ ಎರಡನೇದಾಗಿ ನಾವು ಕೂಡ ಬೀಗದ ಕೈಗಳನ್ನು ಸಂಪಾದನೆ ಮಾಡ್ಕೊಳ್ಬೇಕು. ದಾವೀದನ ಎರಡನೇದಾಗಿ ಬೀಗದ ಕೈಯನ್ನು ಸಂಪಾದನೆ ಮಾಡಿಕೊಂಡನೆಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಮೂರನೇದಾಗಿ ನೋಡೋಣ ಬನ್ನಿ, ನಾವು ಕೊನೆಯದಾಗಿ ಹೋಗೋಣ ದೇವರ ಹತ್ರ. ದಾವೀದನು ಮೂರನೇದಾಗಿ ಏನನ್ನು ಸಂಪಾದನೆ ಮಾಡಿಕೊಂಡನು? ಲೂಕನ್ ಬರೆಸುವ ವಾರ್ತೆ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ಬನ್ನಿ, ನಾವು ಕೊನೆಯದಾಗಿ ದಾವೀದನು ಮೂರನೇದಾಗಿ ಏನನ್ನು ಸಂಪಾದನೆ ಮಾಡಿಕೊಂಡನು? ಲೂಕನ್ ಬರೆಸುವ ವಾರ್ತೆ ಮೊದಲನೇ ಅಧ್ಯಾಯ, ಲೂಕನ್ ಬರೆಸುವ ವಾರ್ತೆ ಮೊದಲನೇ ಅಧ್ಯಾಯ 32ನೇ ವಚನ ಓದಮ್ಮ. ಲೂಕ 1:32 ದಯವಿಟ್ಟು ಓದು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವಂತ ಕರ್ತನು ಆತನ ಮೂಲಪಿತೃನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ ಮೂರನೇದಾಗಿ ದಾವೀದನು ಏನನ್ನು ಸಂಪಾದನೆ ಮಾಡ್ಕೊಂಡನಪ್ಪ ಅಂತಂದ್ರೆ ಸಿಂಹಾಸನವನ್ನು ಆತನ ಏನು ಮಾಡ್ದನಂತ್ರಿ? ದೇವರ ಹತ್ರ ಆತನ ಏನು ಸಂಪಾದನೆ ಮಾಡ್ಕೊಂಡನಂತೇಳ್ರಿ? ನಾವು ನೋಡ್ತೇವೆ ಮೂರನೇದಾಗಿ ದಾವೀದನು ಏನನ್ನು ಸಂಪಾದನೆ ಮಾಡ್ಕೊಂಡನಪ್ಪ ಅಂತಂದರೆ, ಈ ಲೋಕದಲ್ಲಿ ಇಸ್ರಾಯೇಲ್ ಜನರ ಮೇಲೆ ಅರಸನನ್ನಾಗಿ ಮಾಡಿದ ಮೇಲೆ ಆತನು ಕೂಡಲಿಕ್ಕೋಸ್ಕರವಾಗಿ ಸಿಂಹಾಸನವನ್ನು ಸ್ವಾಧೀನ ಮಾಡಿಕೊಂಡಂತೆ ಕೇವಲ ಈ ಲೋಕಕ್ಕೆ ಸ್ವಾಧೀನ ಮಾಡಿಕೊಳ್ಳದೆ ನಾವು ನೋಡ್ತೇವೆ ಪರಲೋಕದಲ್ಲಿ ಕೂಡ ದೇವರು ತನ್ನನ್ನು ಪ್ರೀತಿಸುವವರಿಗೆ ಆತನ ಒಂದು ವಾಗ್ದಾನ ಮಾಡಿದನಂತೇಳಿರಿ. ಹಲ್ಲೆಲೂಯಾ. ಓದ್ತೀರಾ ಯಾರಾದರೂ? ಸಿಂಹಾಸನವನ್ನು ದಾವೀದನು ಏನು ಮಾಡಿದನೆಂದರೆ ಸಂಪಾದನೆ ಮಾಡಿಕೊಂಡನು. ಪ್ರಕಟಣೆ ಪುಸ್ತಕ ನೋಡ್ರಿ ದಯವಿಟ್ಟು. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ ನೋಡ್ರಿ. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 21ನೇ ವಚನ ದಯವಿಟ್ಟು ಯಾರಾದರೂ ಒಬ್ಬರು ಓದ್ರಿ. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು. ಹಾಗೆ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ಮೂರನೇದಾಗಿ ದಾವೀದನು ಏನನ್ನು ಸಂಪಾದನೆ ಮಾಡಿಕೊಂಡನಪ್ಪ ಅಂತಂದರೆ ಆತನ ಈ ಲೋಕದಲ್ಲಿ ಕೂಡ ಸಿಂಹಾಸನವನ್ನು ಸಂಪಾದನೆ ಮಾಡಿಕೊಂಡನು. ಆತನ ಪರಲೋಕದಲ್ಲಿ ಕೂಡ ಏನು ಸಂಪಾದನೆ ಮಾಡ್ಕೊಂಡನ್ರಿ? ಸಿಂಹಾಸನವನ್ನು ಆತನ ಸಂಪಾದನೆ ಮಾಡಿಕೊಂಡನು. ಇದು ದಾವೀದನಿಗೆ ಮಾತ್ರ ಸೀಮಿತವಾಗಿದೆಯಾ? ಇದು ಕೇವಲ ದಾವೀದನಿಗೆ ಮಾತ್ರ ಇದೆಯಾ? ದೇವರು ಹೊಸ ಒಡಂಬಡಿಕೆಯಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ಆತನ ಏನು ಹೇಳ್ತಾ ಇದ್ದಾನಪ್ಪ ಅಂತಂದರೆ, ಇದು ಕೇವಲ ದಾವೀದನಿಗೆ ಮಾತ್ರ ಅಲ್ಲ. ಈ ಸಿಂಹಾಸನ ಅಂತಕ್ಕಂಥದ್ದು ನನ್ನೊಡನೆ ಸಿಂಹಾಸನ ಹಂಚಿಕೊಳ್ಳುವಂಥದ್ದು, ನನ್ನೊಂದಿಗೆ ನನ್ನ ಸಿಂಹಾಸನ ಜೊತೆ ನೀವು ಕೂಡ ಸಿಂಹಾಸನದಲ್ಲಿ ಕೂತ್ಕೊಳ್ಳುವಂಥದ್ದು, ಇದು ಕೇವಲ ದಾವೀದನಿಗೆ ಮಾತ್ರ ಅಲ್ಲ. ಪ್ರಕಟಣೆ 3:21 ದೇವರು ಹೇಳ್ತಾ ಇದ್ದಾನೆ. ಇನ್ನೊಂದ್ಸಲ ಓದಮ್ಮ ಅದ ವಾಕ್ಯ. ಯಾರಿಗಂತ? ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು. ಹಾಗೆ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಹಲ್ಲೆಲೂಯಾ. ಏನ್ ಮಾಡ್ತಾನಂತಾರೆ ದೇವರ? ದಾವೀದನನ್ನು ಏನ್ ಮಾಡ್ದನು ದೇವರು? ಈ ಲೋಕದಲ್ಲಿ ಕೂಡ ಆತನಿಗೆ ಏನ್ ಮಾಡ್ದನು? ಸಿಂಹಾಸನ ಕೊಟ್ಟನು. ಪರಲೋಕದಲ್ಲಿ ಕೂಡ ಏನು ಕೊಟ್ಟನ್ರಿ ದಾವೀದನಿಗೆ? ಸಿಂಹಾಸನ ಕೊಟ್ಟನು. ಆದ್ರೆ ಅಷ್ಟಕ್ಕೆ ಸೀಮಿತವಾಯ್ತಾ? ಈಗ ನಮಗೇನಂತ ಯೇಸು ಸ್ವಾಮಿ ಹೇಳ್ತದೇನೆ, ನಾನು ಲೋಕವನ್ನು ಜಯಿಸಿದ್ದೇನೆ, ನಾನು ಜಯಿಸಿದವನಾಗಿ ಲೋಕವನ್ನು ಜಯಿಸಿದ ಮೇಲೆ ನನ್ನ ತಂದೆಯಲ್ಲಿ ಹೋಗಿ ನಾನು ಸಿಂಹಾಸನ ಮೇಲೆ ಏನು ಮಾಡಿದ್ದೀನಿ? ಕೂತ್ಕೊಂಡಿದ್ದೀನಿ. ಈಗ ಏನು ಮಾಡ್ತೀನಪ್ಪ ಅಂದರೆ, ಯಾರು ನನ್ನ ನಾಮದಲ್ಲಿ ಭೂಲೋಕದಲ್ಲಿ ಜಯವನ್ನು ಸಾಧಿಸ್ತಾರೋ, ಭೂಲೋಕದಾಗ ಏನು ಸಾಧಿಸ್ಬೇಕಂದ್ರೆ ಯಾರಿಗೆಲ್ಲ ಸಿಂಹಾಸನ ಕೊಡ್ತಾನ ದೇವರ? ಭೂಲೋಕದಾಗ ಏನು ಸಾಧಿಸ್ಬೇಕಂತ ನಾವು ಯಾರು ಜಯಿಸ್ತಾರೋ, ಈ ಭೂಮಿ ಮೇಲೆ ಯಾರು ಜಯದ ಜೀವಿತವನ್ನು ಜೀವಿಸ್ತಾರೋ, ಆ ಜೀವಿಸಿದಂಥವ್ರಿಗೆ ಪರಲೋಕದಲ್ಲಿ ದೇವರು ಏನು ಮಾಡ್ತಾನೆ? ಆತನ ಸಿಂಹಾಸನದಲ್ಲಿ ಆತನು ಕೂಡ ಏನು ಮಾಡ್ತಾನಂತ್ರಿ? ಆತನು ಕೂಡ ಅವರಿಗೂ ಕೂಡ ಏನು ಕೊಡ್ತಾನಂತ? ಸಿಂಹಾಸನ ಕೊಡ್ತಾನಂತ. ಹಲ್ಲೆಲೂಯಾ. ಅದಕ್ಕೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾವು ಕರೆಯಲ್ಪಟ್ಟವರಾಗಿದ್ದೀವಿ, ನಾವು ಆಯಲ್ಪಟ್ಟವರಾಗಿದ್ದೀವಿ, ದೇವರಿಂದ ಆರಿಸಲ್ಪಟ್ಟವರಾಗಿದ್ದೀವಿ. ಅದಕ್ಕೋಸ್ಕರ ಭೂಮಿ ಮೇಲೆ ನಾವು ಜೀವಿಸುವಂಥ ಕ್ರೈಸ್ತವ ಜೀವಿತ ಬಹಳ ಎಚ್ಚರಿಕೆ